ಈ ಕಾರ್ಯಕ್ರಮದ ಮೊದಲಿಗೆ ಶ್ರೀಯುತ ಲಕ್ಷ್ಮೀಶ ತೋಳ್ಪಾಡಿಯವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತೀನಿ. ಈ ಪುಸ್ತಕ ಬಿಡುಗಡೆಯ ಸಮಾರಂಭದ ಮೊದಲನೆಯ ಮಾತುಗಳನ್ನು ಜಂಜರವಾಡರೇ ಆಡಬೇಕಾಗಿತ್ತು. ಕೊನೆಯ ಮಾತನ್ನು ಅವರೇ ಆಡಬೇಕಾಗಿತ್ತು. ಯಾಕೆಂದರೆ ಮರಾಠಿ ಮತ್ತು ಕನ್ನಡ ಚೆನ್ನಾಗಿ ಬರುವ ಕವಿ ಇಲ್ಲಿ ನನಗೆ ಗೊತ್ತಿರುವ ಹಾಗೆ ಅವರೊಬ್ಬರೇ. ಅವರ ಹತ್ರ ಹೇಳಿದೆ ನಾನು, ನೀವು ಮೊದಲು ಮಾತಾಡಬೇಕು. ನಾನು ಹೇಳಿದ್ರಲ್ಲಿ ಒಂದು ಸ್ವಾರ್ಥ ಇತ್ತು. ಅವರು ಮೊದಲು ಮಾತಾಡಿದರೆ ಒಂದು ಸನ್ನಿವೇಶ ಸೃಷ್ಟಿಯಾಗಿ ಆಮೇಲೆ ನಮಗೆ ಬೇಕಾದ್ದು ಬೇಡದಿದ್ದಲ್ಲಿ ಹೇಳಿಕ್ಕಾಗ್ತದೆ. ಅವರಿಗೆ ಅದು ಬೇಗ ಅರ್ಥ ಆಗಿದೆ. ಆದ್ದರಿಂದ ಅವರು ಇಲ್ಲ ನಾನು ಮತ್ತೆ ಮಾತಾಡೋದು, ಮೊದಲು ನೀವೇ ಮಾತಾಡಿ ಅಂತ. ನನಗೆ ಏನು ಮಾತಾಡುವುದಿದ್ದರೂ ನಾವು ವಿಠ್ಠಲನ ಮೇಲೆ ಮಾತಾಡುವುದು, ಬೇಂದ್ರೆಯವರ ಮೇಲೆ ಮಾತಾಡುವುದು. ಬೇಂದ್ರೆಯವರು ಜ್ಞಾನೇಶ್ವರಿ ಮತ್ತು ಅಮೃತಾನುಭವ ಎನ್ನುವ ಎರಡು ಅಪೂರ್ವ ಕಾವ್ಯಗಳನ್ನು ಇಟ್ಟುಕೊಂಡು ಏನು ಉಪನ್ಯಾಸ ಮಾಡಿದ್ದಾರೆ ಮರಾಠಿಯಲ್ಲಿ, ಅದರ ಕುರಿತು ನಾವು ಮಾತಾಡುವುದು. ನನಗೆ ಏನು ಅನ್ನಿಸ್ತದೆ ಅಂದರೆ, ಬೇಂದ್ರೆಯವರ ಬೇರೆ ಕೆಲವು ಉಪನ್ಯಾಸಗಳನ್ನು ಕೇಳಿದ್ದೆ ನಾನು ಕನ್ನಡದಲ್ಲಿ. ನಾನು ಪೇಜಾವರ ಶ್ರೀಗಳವರಲ್ಲಿ ಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಾ ಇದ್ದಾವಾಗ ಒಂದು ಸಲ ನಮಗೆ ಪಾಠ ಆಗ್ತಾ ಇತ್ತು. ಯಾರೋ ಅವರು ಮಠದವರೊಬ್ಬರು ಬಂದು ಹೇಳಿದರು, ಬೇಂದ್ರೆಯವರು ಬಂದಿದ್ದಾರೆ, ಅವರು ಇವತ್ತು ರಾತ್ರಿ ಅವರು ಉಳ್ಕೊಳ್ಳೋದಿಲ್ಲ, ಅವರು ಹೋಗ್ತಾರೆ, ಅವರು ಸ್ವಾಮಿಗಳನ್ನು ಭೇಟಿಯಾಗಬೇಕು ಅಂತ ಬಯಸ್ತಾರೆ, ಅವರಿಗೆ ಈಗ ಮಾತಾಡಲಿಕ್ಕೆ ಅವಕಾಶ ಉಂಟಾ ಅಂತ ಕೇಳಿಕೊಂಡು ಬಂದರು. ಸ್ವಾಮಿಗಳು ಈಗ ಇದ್ದವರಲ್ಲ, ಹಿಂದಿನ ಸ್ವಾಮಿಗಳು. ಅವರು ಬರಲಿ, ಬೇಂದ್ರೆಯವರು ಬರಲಿ ಅಂತ ನಮ್ಮನ್ನು ನೋಡಿ ನಗಾಡ್ತಾ ಒಂದು ಮಾತು ಹೇಳಿದರು, ಇನ್ನು ಇವತ್ತು ಪಾಠ ಇಲ್ಲ ಅಂತ. ಯಾಕೆ ಅಂದರೆ ಅದಷ್ಟು ಬೇಗ ಮುಗಿಯುವುದಿಲ್ಲ. ಅದು ಅರ್ಧ ಗಂಟೆ ಒಂದು ಭೇಟಿಗೆ ಅವಕಾಶ, ಅವರು ಮಾತಾಡಲಿಕ್ಕೆ ಹೊರಟರೆ ಹಾಗೆ ಅದನ್ನು ನಾವು ಕೇಳಬೇಕು, ನೀವು ಸಹ ಕೇಳಿ ಅಂತ ನಮ್ಮನ್ನು, ವಿದ್ಯಾರ್ಥಿಗಳಾದ ನಮ್ಮನ್ನು ಅಲ್ಲಿ ಕೂತ್ಕೊಳಿಸಿ ಬೇಂದ್ರೆಯವರು ಬಂದು ಅವರೊಟ್ಟಿಗೆ ಬೆಟ್ಟಗೇರಿ ಕೃಷ್ಣ ಶರ್ಮರಿದ್ದರು, ಇನ್ನೂ ಕೆಲವರಿದ್ದರು, ಯಾರು ಅಂತ ಈಗ ನನಗೆ ನೆನಪು ಬರ್ತಾ ಇಲ್ಲ. ಅವರು ಕೃಷ್ಣ ಶರ್ಮರನ್ನು ಸ್ವಾಮಿಗಳಿಗೆ ಪರಿಚಯ ಮಾಡಿಕೊಟ್ಟ ರೀತಿ ಮರೆಯುವ ಹಾಗಿಲ್ಲ. ಅವನು ಏನು ಹೇಳಿದರೆ ಅಂದರೆ, ಧಾರವಾಡ ಕನ್ನಡದಲ್ಲಿ, ಶ್ರೀಗಳವರೇ, ಈ ಮನುಷ್ಯ, ಇವನ ಹೆಸರು ಬೆಟ್ಟಗೇರಿ ಕೃಷ್ಣ ಶರ್ಮ, ಇವನಿಗೆ ಕನ್ನಡದ ವ್ಯಸನ ಇದೆ ಅಂತ. ಎಷ್ಟು ಚೆನ್ನಾಗಿತ್ತು ಆ ಮಾತು ಅಂದರೆ, ಕನ್ನಡದ ವ್ಯಸನ ಅಂತ. ನಾನು ಮೊದಲ ಬಾರಿಗೆ ಕೇಳಿದ್ದು ಹೀಗೆಲ್ಲ ಇದೆ ಅಂತ. ಆಮೇಲೆ ಒಂದು ಮಾತು ಹೇಳಿದರು, ಏನಂದರೆ, ನಾನು ಒಂದು ನಾಟಕ ಬರ್ದೀನಿ, ವೃಂದಾವನ ಅಂತ ಅದಕ್ಕೆ ಹೆಸರು. ಆ ನಾಟಕದಲ್ಲಿ ಪಾತ್ರ ವಹಿಸುವುದಕ್ಕೆ ಎಲ್ಲರೂ ಅಪಾತ್ರರೇ ಇದ್ದಾರಾ, ಆದ್ದರಿಂದ ಅದನ್ನು ಪ್ರಕಟ ಮಾಡಿಲ್ಲ ಅಂತ ಹೇಳಿದರು. ಆವಾಗ ಸ್ವಾಮಿಗಳು, ಆದರೂ ಅದನ್ನು ಬರೆದಿದ್ದೀರಲ್ಲ, ಪ್ರಕಟ ಆಗದಿದ್ದರೆ ಹೋಗಲಿ, ಬರೆದಿದ್ದೀರಲ್ಲ, ಅದನ್ನು ಮಾಡ್ಬೋದಲ್ಲ ಅಂತ ಹೇಳಿದರು. ಅದಕ್ಕೆ ಬೇಂದ್ರೆಯವರು, ಬರೆದಿಟ್ಟಿದ್ದೀನಿ, ಇನ್ನೂ ಕಾಲ ಬಂದಿಲ್ಲ ಅದು ಪ್ರಕಟ ಆಗಲಿಕ್ಕೆ, ಹಾಗಿದೆ ಅಂತ. ಹೀಗೆ ಮೊದಲ ಬಾರಿಗೆ ನಾನು ಬೇಂದ್ರೆಯವರನ್ನು ನನ್ನ 19-20ನೇ ವರ್ಷ ವಯಸ್ಸಿನಲ್ಲಿ ಒಬ್ಬರು ಸ್ವಾಮಿಗಳ ಒಟ್ಟಿಗೆ, ಆ ಸಂದರ್ಭದಲ್ಲಿ ನಮಗೆ ತತ್ವ ನಿರ್ಣಯ ಪಾಠ ಆಗ್ತಾಯಿತ್ತು. ಅವರು ಬಂದು ಇದನ್ನು ನಾನು ಬರೆದಿದ್ದೇನೆ. ಬೇಂದ್ರೆಯವರ ಈ ಭಾಷಣಗಳನ್ನು ಮತ್ತು ಬೇಂದ್ರೆಯವರ ಕಾವ್ಯವನ್ನು ಆಮೇಲೆ ನಾನು ಬಹಳ ಶಾಸ್ತ್ರೀಯವಾಗಿ ಅಲ್ಲದಿದ್ದರೂ, ಬಹಳ ಅಕಾಡೆಮಿಕ್ಕಿನ ಶಿಸ್ತಿನಲ್ಲಿ ಅಲ್ಲದಿದ್ದರು, ಹಾಗೆಲ್ಲದಿದ್ದದ್ರಿಂದಲೇ ನನಗೆ ಅನುಕೂಲವಾಗಿದೆ, ಪ್ರತಿಕೂಲವೂ ಆಗಿದೆ. ನಾನು ಓದುತ್ತಾ ಬಂದಿದ್ದೇನೆ.
ನನಗೆ ಏನು ಅನ್ನಿಸ್ತದೆ ಬೇಂದ್ರೆಯವರ ವ್ಯಕ್ತಿತ್ವ ಅಂದರೆ ಅವರು ಪರ್ಫಾರ್ಮೆನ್ಸ್ ಅಂತ. ಬೇಂದ್ರೆಯವರದ್ದು ಪರ್ಫಾರ್ಮೆನ್ಸ್ ಅಂತ ಅಂದರೆ ಏನು ಹೇಳುವುದಕ್ಕೆ ನಾವು ಕನ್ನಡದಲ್ಲಿ ಪ್ರದರ್ಶನ ಅಂದರೆ ತಪ್ಪರ್ಥ ಆಗ್ತದೆ. ಪ್ರದರ್ಶನ ಅಲ್ಲ, ಅದಕ್ಕೆ ತಪ್ಪರ್ಥ ಬಂದುಬಿಟ್ಟಿದೆ ಯಾಕೋ. ಅದು ಪ್ರದರ್ಶನ ಅಲ್ಲ. ಮತ್ತು ಪರ್ಫಾರ್ಮೆನ್ಸ್ ಅದು ಏನು ಅಂದರೆ ಎದುರಿಗೆ ಯಾರು ಕೂತಿದ್ದಾರೆ ಎನ್ನುವುದನ್ನು ಮರೆತು ಎದುರಿಗೆ ಕೂತು ಅವರ ಮಾತುಗಳನ್ನು ಕೇಳುವ, ಅವರ ಕಾವ್ಯವನ್ನು ಕೇಳುವವರಿಗೂ ಕೂಡ ತಮ್ಮನ್ನು ತಾವು ಮರೆತು ಹೋಗುವಂತೆ ಮಾಡತಕ್ಕ ವ್ಯಕ್ತಿತ್ವದ ಆಚೆಗೆ ಜಿಗಿಯುವ ಒಂದು ಪ್ರಯತ್ನ ಅಂತ ಕೂಡ ಹೇಳಬಾರದು. ಅದು ಒಂದು ಸ್ವಾಭಾವಿಕವಾದ ಕ್ರಿಯೆ. ಈ ಭಾಳ ಬೌದ್ಧಿಕವಾಗಿ ಮಾತಾಡೋದೇ ಭಾಳ ಕಷ್ಟ. ಅದು ಏನು ಲೀಲೆ, ಅದು ಆ ಗುಣ ಅವರಲ್ಲಿ ಬಹಳ ಇತ್ತು ಮತ್ತು ಆ ಗುಣಕ್ಕೋಸ್ಕರ ಅವರು ಯಾವ ಬೆಲೆ ಕೊಡುವುದಕ್ಕೂ ಸಿದ್ಧ ಇತ್ತು. ಬೇಂದ್ರೆಯವರಿಗೆ ಮೊದಲನೇದಾಗಿ ಅವರಿಗೆ ಭಾಷೆ, ನುಡಿಕಟ್ಟು, ಅದಕ್ಕೋಸ್ಕರ ಅವರು ಯಾವುದನ್ನು ಓದಿದರೂ ಆಲೋಚನೆ ಮಾಡಿ, ಯಾವುದನ್ನು ಭಾಳ ಓದಿದ್ದಾರೆ, ಆದರೆ ಏನು ಓದಿದರೂ ಏನು ಮಾತಾಡಿದರೂ ಕೂಡ ಅದರಲ್ಲಿ ಅಕಾಡೆಮಿಕ್ ಆಗಿರತಕ್ಕ ಶಿಸ್ತನ್ನು ಇನ್ನೊಂದು ನೆಲೆಯಿಂದ ಉಲ್ಲಂಘಿಸತಕ್ಕ ಒಂದು ಗುಣ ಅದು ಈ ಭಾಷಣದಲ್ಲಿಯೂ ಇದೆ. ಅದು ಕಾಣ್ತದೆ. ಅದೇ ಅದರ ಆಕರ್ಷಣೆ. ಇದೆಲ್ಲ ಭಾಳ ವಿಚಿತ್ರ. ಇದು ಬುದ್ಧಿಯನ್ನೇ ಪರಮಶ್ರೇಷ್ಠ ಅಂತ ಭಾವಿಸುವವರಿಗೆ ಗೊತ್ತಾಗಬೇಕಾದದ್ದು. ಹಾಗೆ ನೀವು ಭಾವಿಸಿದರೆ ನಿಮಗೆ ಗೊತ್ತಾಗ್ತದೆ ಅದು ಬುದ್ಧಿಯ ಗುಣ. ಗೀತೆಯಲ್ಲಿ ಒಂದು ಮಾತಿದೆ, ಇಂದ್ರಿಯಾಣಿ ಪರಾಣ್ಯಾಹು, 4 ಮಟ್ಟಗಳಿದ್ದಾವೆ ಅಂತ. ಈ 4 ಎನ್ನುವುದು ಅರವಿಂದರಿಗೂ ಬೇಂದ್ರೆಯವರಿಗೂ ಬಹಳ ಇಷ್ಟವಾಗಿರತಕ್ಕ ಸಂಗತಿ. ಚೌಕಟ್ಟು 4ರ ಮಧ್ಯದಲ್ಲಿದೆ ಅಂತ. ಈ 4 ಅಂತ ನೀವು ಹೇಳಿದ ಕೂಡಲೇ ಒಂದು ಚೌಕಟ್ಟಾಯಿತು. ಚೌಕಟ್ಟಾದ ಕೂಡಲೇ ಅದರಲ್ಲಿ ಅದನ್ನು ಮೀರಿದ ಒಂದು ಬಂದು ಅಲ್ಲಿ ನೆಲೆಸುವುದಕ್ಕೆ ಬೇಕಾದ ಒಂದು ನೆಲೆ, ಒಂದು ಜಾಗ ಆಯಿತು. 4 ಯಾವುದು ಕೃಷ್ಣ ಹೇಳಿದ್ದು ಗೀತೆಯಲ್ಲಿ ಅಂದರೆ ಇಂದ್ರಿಯಗಳು, ಪಂಚೇಂದ್ರಿಯಗಳಿವೆ. ಇಂದ್ರಿಯಾಣಿ ಪರಾಣ್ಯಾಹು, ಇದನ್ನು ಶ್ರೇಷ್ಠ ಅಂತ ಹೇಳ್ತಾರೆ, ಕನಿಷ್ಠ ಅಂತ ಹೇಳಲಿಲ್ಲ. ಇಂದ್ರಿಯಾಣಿ ಪರಾಣ್ಯಾಹು, ಆದರೆ ಅಷ್ಟೇ ಅಲ್ಲ ಅಂತ. ಮತ್ತೇನು? ಇಂದ್ರಿಯಭ್ಯ ಪರಂ ಮನಃ, ಮನಸ್ಸಿದೆ. ಮನಸ್ಸಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಾದರೂ ಮನಸ್ಸಂದರೆ ಏನು ಅಂತ ಗೊತ್ತಾಗದೇ ಇರತಕ್ಕ ಮನಸ್ಸದು. ಅದು ಇಂದ್ರಿಯಗಳ ಹಾಗೆ ಲೆಕ್ಕಾಚಾರಕ್ಕೆ ಸಿಕ್ಕುವಂಥದ್ದಲ್ಲ. ಮನಸ್ಸಿನ ಅಧೀನವಾದರೆ, ಮನಸ್ಸಿನ ಸ್ವಾತಂತ್ರ್ಯವನ್ನು ಇಂದ್ರಿಯಗಳು ಒಪ್ಪಿದರೆ, ಇಂದ್ರಿಯಗಳಿಗೂ ಕೂಡ ಈ ಮಾನಸಿಕವಾಗಿರತಕ್ಕ ಆಯಾಮ ಉಂಟಾಗಿಯೇ ಆಗ್ತದೆ. ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿನಿಂದ ಆಚೆಗೆ ಬುದ್ಧಿ ಇದೆ. 3 ಆಯ್ತು ಈಗ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಅಂತ. ಮನಸ್ಸಸ್ತು ಪರಾ ಬುದ್ಧಿ, ಅದೇನು ಮಾಡುತ್ತದೆ? ಅದು ಶೋಧನೆ ಮಾಡುತ್ತದೆ. ಬುದ್ಧಿ ಮಾಡತಕ್ಕ ಕೆಲಸ ಶೋಧನೆ ಮಾಡುವಂಥದ್ದು. ಶೋಧನೆ ಮಾಡಬೇಕಾಗಿದ್ದರೆ ಅದು ಇಂದ್ರಿಯಗಳನ್ನು, ಮನಸ್ಸನ್ನು, ಈ ಇಂದ್ರಿಯ ಮತ್ತು ಮನಸ್ಸುಗಳಿಂದ ಬಂದಿರತಕ್ಕ ಅನುಭವ ಪ್ರಪಂಚವನ್ನು ಅನುಸರಿಸಬಾರದು. ಅನುಸರಿಸಬೇಕು ಮತ್ತು ಅನುಸರಿಸಬಾರದು. ನುಡಿಕಟ್ಟು ಬೇರೆ ಆಯಿತು. ಆಗ ಇದೆ ಮತ್ತು ಇಲ್ಲ ಎರಡು ಒಟ್ಟಿಗೆ ಆಯಿತು. ನಿಮ್ಮ ಒಟ್ಟಿಗೆ ಇದೆ, ಇಂದ್ರಿಯಗಳ ಒಟ್ಟಿಗೆ ಇದೆ ಮನಸ್ಸು. ಇಲ್ಲದ್ರೆ ಇಂದ್ರಿಯಗಳಿಗೆ ಏನೂ ಆಗೋದಿಲ್ಲ, ಗೊತ್ತಾಗೋದಿಲ್ಲ, ಫಂಕ್ಷನಿಂಗೇ ಇಲ್ಲ. ಇಂದ್ರಿಯಗಳ ಒಟ್ಟಿಗೆ ಇದೆ ಮನಸ್ಸು, ಮನಸ್ಸಿನ ಒಟ್ಟಿಗೂ ಮನಸ್ಸಿದೆ, ಬುದ್ಧಿಯೂ ಇದೆ. ಆದರೆ ಇದೆ ಮತ್ತು ಇಲ್ಲ ಅದು ಶೋಧಿಸಬೇಕಾಗಿದ್ದರೆ ಅದು ಒಪ್ಪಬಾರದು. ಒಪ್ಪಬೇಕು ಮತ್ತು ಒಪ್ಪಬಾರದು. ಇದು ಬುದ್ಧಿಯ ಗುಣ. 3 ಆಯಿತು. ಯೋ ಬುದ್ಧೇ ಪರತಸ್ಸು ಸಹ, ಬುದ್ಧಿಯು ತನ್ನನ್ನು ತಾನು ಸಂದೇಹಿಸುವ ಅಪೂರ್ವವಾಗಿರತಕ್ಕ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು. ಬುದ್ಧಿಗೆ ತನ್ನನ್ನು ತಾನು ನಂಬುವ ಗುಣ, ಅದಕ್ಕಿಂತ ಹೆಚ್ಚಿಗೆ ಇನ್ನೊಬ್ಬರನ್ನು ನಂಬಿಸುವ ಗುಣ ಬುದ್ಧಿಗೆ ಇದೆ, ಮನಸ್ಸಿಗೆ ಇಲ್ಲ, ಇಂದ್ರಿಯಗಳಿಗೂ ಇಲ್ಲ, ಅದು ಬುದ್ಧಿಗೆ ಇದೆ. ಅದರಿಂದ ಬುದ್ಧಿ ಏನು ಮಾಡ್ತದೆ ಅಂದರೆ ಅದು ತನ್ನನ್ನು ತಾನು ನಂಬದೇ ಇದ್ದರೂ
ಅದು ಶೋಧಿಸುವುದಿಲ್ಲ. ಅದು ಶೋಧಿಸುವುದಕ್ಕೆ ಹೊರಟರೆ, ಬುದ್ಧಿ ಶೋಧಿಸುವುದಕ್ಕೆ ಹೊರಟರೆ ಅದಕ್ಕೆ ಭಗವದ್ ಅನುಗ್ರಹ ಅಂತ ಹೇಳೋದು. ಅದು ಬುದ್ಧಿಯ ಫಂಕ್ಷನಿಂಗ್ ಮಾತ್ರ ಅಲ್ಲ, ಬುದ್ಧಿಯ ಫಂಕ್ಷನಿಂಗ್ ಹೌದು, ಆದರೆ ಆ ಫಂಕ್ಷನಿಂಗ್ ಅದಕ್ಕೆ ಉಂಟಾಗಬೇಕಾಗಿದ್ದರೆ, ಆ ಇಂಪೆಟಸ್ ಅದಕ್ಕೆ ಉಂಟಾಗಬೇಕಾಗಿದ್ದರೆ ಅದಕ್ಕೆ ಬುದ್ಧಿಯ ಆಚೆಗಿರತಕ್ಕವನ ಒಂದು ಅನುಗ್ರಹ, ಒಂದು ಏನು ಹೇಳೋದು, ಒಂದು ಇಚ್ಛೆ, ಆಯಿತು ಒಂದು ಮಾಡಿಕೋ ಅಂತ ಒಂದು ಲಹರಿ ಬೇಕು ಅಂತ. ಹೀಗೆ 4 ಇದೆ ಅಂತ. ಈ 4 ಎನ್ನುವುದು ಬೇಂದ್ರೆಯವರಿಗೆ ಬಹಳ ಇಷ್ಟವಾಗಿರತಕ್ಕ ಸಂಖ್ಯೆ. 4 ತಂತಿ. 4ರ ಬಗ್ಗೆ ಇಲ್ಲಿಯೂ ಕೂಡ ಇದರಲ್ಲಿ ಉಲ್ಲೇಖ ಇದೆ. ಮುಖ್ಯವಾಗಿ ಬೇಕಾದದ್ದು ಈ 4ರಲ್ಲಿಯೂ ಕೂಡ, ಈ 4ರಲ್ಲಿ ಎಷ್ಟು ಒಡನಾಟ ಮಾಡಿದರೂ ಒಂದು ಉದ್ದೇಶ ಇದೆ. ಯಾರಿಗೆ? ಬೇಂದ್ರೆಯವರಿಗೆ. ಅದೇನು ಅಂದರೆ, ಅವರಿಗೆ ಏನು ಮಾಡಿದರು, ಏನು ಓದಿದರು, ಯಾಕೆ ಜನ ಹೇಳಿದೆ ಅಂದರೆ, ಯಾವುದನ್ನು ಓದಿದರು, ಯಾವ ಶಾಸ್ತ್ರ ಓದಿದರು, ಜ್ಯೋತಿಷ್ಯ ಶಾಸ್ತ್ರದಿಂದ ಹಿಡಿದು ಖಗೋಳ ವಿಜ್ಞಾನದಿಂದ ಹಿಡಿದು ಛಂದೋಶಾಸ್ತ್ರದವರೆಗೆ ಯಾವುದನ್ನು ಓದಿದರು, ಕಾಳಿದಾಸನಿಂದ ಹಿಡಿದು ಎಂಥದನ್ನು ಓದಿದರು, ಅವರಿಗೆ ಬೇಕಾದದ್ದು ಒಂದು ರೂಪಕವನ್ನು ಹುಡುಕುವ ಗುಣ. ಕಾವ್ಯ ಅವರ ಮುಖ್ಯ ಧರ್ಮ. ಅದರಿಂದ ಕಾವ್ಯಕ್ಕೋಸ್ಕರ, ಅದು ಇದು ಗೊತ್ತಿದ್ದು ಮತ್ತು ಗೊತ್ತಿಲ್ಲದೆ ಎರಡೂ ಕೂಡ, ಕಾವ್ಯಕ್ಕೋಸ್ಕರ ಅವರಿಗೆ ಎಲ್ಲವೂ ಬೇಕು. ಆ ಕಾವ್ಯದ ನುಡಿಕಟ್ಟಿಗೋಸ್ಕರ ಎಲ್ಲವೂ ಅವರಿಗೆ ಬೇಕು. ಇದು ಒಂದು ಪ್ರತಿಭೆ. ಇದು ಎಲ್ಲವೂ ಬೇಕು. ಅದು ಕಾವ್ಯದಲ್ಲಿ ಸಂಗತವಾಗಬೇಕು, ಅದು ಕಾವ್ಯವಾಗಿ ಮೂಡಬೇಕು, ಭಾಷೆ ಹಾಗೆ ಸಾರ್ಥಕವಾಗಬೇಕು. ಭಾಷೆಯಲ್ಲಿ ಎಲ್ಲವೂ ಇದೆ. ಭಾಷೆಯಲ್ಲಿ ಇಲ್ಲದೇ ಇದ್ದದ್ದೇ ಇಲ್ಲ, ಎಲ್ಲವೂ ಇದೆ ಭಾಷೆಯಲ್ಲಿ. ಈ ಎಲ್ಲವೂ ಅಂದರೆ ಏನು? ಎಲ್ಲವೂ ಅಂತ ಹೇಳಿದರೆ ಅರ್ಥ, ಯಾವುದು ಇರುವುದಕ್ಕೆ ಸಾಧ್ಯ ಇಲ್ಲವೋ ಭಾಷೆಯಲ್ಲಿ, ಈ ಎರಡು ಪರಸ್ಪರ ವಿರುದ್ಧವಾದ ಸಂಗತಿಗಳು ಒಟ್ಟಿಗೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಲೌಕಿಕ ತರ್ಕ ಹೇಳ್ತದೆ. ಈ ತರ್ಕ ನಮಗೆ ಬಹಳ ಇಷ್ಟವಾದದ್ದು. ಎರಡು ಪರಸ್ಪರ ವಿರುದ್ಧ, ಕತ್ತಲೆ ಮತ್ತು ಬೆಳಕು, ನ್ಯಾಯ ಮತ್ತು ಅನ್ಯಾಯ, ಧರ್ಮ ಮತ್ತು ಅಧರ್ಮ, ಈ ತುಂಬ ಇದೆ. ರಾತ್ರಿ ಹಗಲು ಪರಸ್ಪರ ವಿರುದ್ಧವಾಗಿ ಅಂದರೆ ಒಟ್ಟಿಗೆ ಇರುವುದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕ ಈ ಜೋಡಿಗಳು, ಈ ದ್ವಂದ್ವಗಳು ಭಾಷೆಯಲ್ಲಿ ಒಟ್ಟಿಗೆ ಇದೆ ಮತ್ತು ಅದು ಭಾಷೆಯಲ್ಲಿ ಮಾತ್ರ ಇದೆ. ಆ ಭಾಷೆಯಲ್ಲಿ ಮಾತ್ರ ಇದೆ, ಭಾಷೆಯಲ್ಲಿ ಇಲ್ಲದೇ ಇದ್ದದ್ದೇ ಇಲ್ಲ. ಆದದ್ದರಿಂದ ಬೇಂದ್ರೆಯವರಿಗೆ ಭಾಷೆಯ ಮೇಲಿನ ಅಸಾಧಾರಣವಾದ, ಭಾಷೆ ಅವರ ಎಂತ ಹೇಳೋದು, ಜೀವಾಳವಾದದ್ದರಿಂದ ಸ್ವಾಭಾವಿಕವಾಗಿ ಪರಸ್ಪರ ವಿರೋಧವಾದ ಸಂಗತಿಗಳನ್ನು ಸಂಗತಗೊಳಿಸುವ, ಸಮನ್ವಯ ಅನ್ನೋ ಪದ ಅಷ್ಟು ಚೆನ್ನಾಗಿಲ್ಲ, ಬೇರೆ ಪದ ಹೊಳೆಯುವುದಿಲ್ಲ ನನಗೆ. ಎರಡು ಒಟ್ಟಿಗೆ ಇರತಕ್ಕ, ಪರಸ್ಪರ ವಿರುದ್ಧವಾದ ಸಂಗತಿಗಳು ಎರಡು ಒಟ್ಟಿಗೆ ಇರತಕ್ಕ ಒಂದು ದರ್ಶನ ಅವರಿಗೆ ಬೇಕಾಗಿದೆ. ಅದಕ್ಕೆ ಅವರಿಗೆ ಬೇಕಾದದ್ದು, ಅದನ್ನು ಅವರು ಸಾಧಿಸುವುದಕ್ಕೆ ಹೊರಟದ್ದು ಬೇರೆ ಯಾವ ತಪಸ್ಸಿನಿಂದಲೂ ಅಲ್ಲ, ಅದು ಕಾವ್ಯ ಮಾರ್ಗದಿಂದ. ಜ್ಞಾನೇಶ್ವರಿಯಲ್ಲಿ ಅವರಿಗೆ ಮರಾಠಿ ಅವರ ತಾಯ್ನುಡಿ, ನನಗೊಂದು ಬಹಳ ಆಶ್ಚರ್ಯ ಏನು ಅಂದರೆ, ತಾಯ್ನುಡಿಯಲ್ಲಿ ಅವರು ಅನೇಕ ಪದ್ಯಗಳನ್ನು ಬರೆದಿದ್ದಾರೆ. ಅದನ್ನು ಅಳತೆ ಮಾಡುವ, ಅದರ ಅನುಸಂಧಾನ ಮಾಡುವ ಮರಾಠಿ ಭಾಷಾ ಪಾಂಡಿತ್ಯ ನನಗೆ ಇಲ್ಲ. ಅದನ್ನು ಆನಂದ ಜಂಜರವಾಡರು ಹೇಳಬೇಕು. ಆದರೂ ನನಗೆ ಇನ್ನನೇಕರು ಹೇಳಿದ ಮಾಹಿತಿ ಹಾಗೆ ಅವರ ಕನ್ನಡದ ಪದ್ಯಗಳ ಹತ್ತಿರ ಕೂಡ ಅವರು ಮರಾಠಿಯಲ್ಲಿ ಬರೆದದ್ದು ನಿಲ್ಲುವುದಿಲ್ಲ ಅಂತ. ಇದು ನನಗೆ ಎಷ್ಟು ಆಶ್ಚರ್ಯ. ಮತ್ತು ಇದು ಎಂಥ ಕಥೆ ಇದು? ಎಲ್ಲ ಎಲ್ಲರೂ ಹೇಳ್ತೇವಲ್ಲ ನಾವು, ತಾಯ್ನುಡಿ ಅನ್ನೋದು ಭಾಳ ಅದ್ಭುತವೇ, ಅದನ್ನು ಅಲ್ಲಗಲಿಯೋದಕ್ಕೆ ಸಾಧ್ಯ ಇಲ್ಲ. ಬೇಂದ್ರೆ ಅಂಥವರಿಗೆ ಅದು ಏನಂದರೆ, ತಾಯ್ನುಡಿಯಲ್ಲಿ ಮಾತಾಡುವುದಕ್ಕಿಂತ ಅವರ ತಾಯ್ನುಡಿಗಿಂತ ಹೆಚ್ಚಾಗಿ ಅವರಿಗೆ ಒಲಿದಿರತಕ್ಕ ಕನ್ನಡದಲ್ಲಿ ಅವರು ಮಾತಾಡಿದರೆ ಅದರಲ್ಲಿ ಅವರು ಅವರ ವ್ಯಕ್ತಿತ್ವವನ್ನು ಕಾಣಬಲ್ಲರು, ಅವರ ಜೀವಾಳವನ್ನು ಸೂಚಿಸಬಲ್ಲರು. ಅದರಿಂದ ಬೇಂದ್ರೆಯವರ ಈ ಇಡೀ ಪುಸ್ತಕವನ್ನು ಅವರು ಯಾರಿಗೆ ಅರ್ಪಣೆ ಮಾಡಿದ್ದಾರೋ, ಆ ನಾಗೇಶ ಲಾಡ್ ಅಂತ ಹೇಳತಕ್ಕ
ಮರಾಠಿ ವಿದ್ವಾಂಸರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು. ಅವರು ಬೇಂದ್ರೆಯವರ ಭೃಂಗದ ಬೆನ್ನೇರಿ, ಬೇಂದ್ರೆಯವರಿಗೂ ಅವರಿಗೂ ಬಂದ ಒಂದು ಸಂಬಂಧ ಏನು ಅಂತ ಕೇಳಿದರೆ, ಬೇಂದ್ರೆಯವರ ಅವರಿಗೆ ಕನ್ನಡವೂ ಬರ್ತಿತ್ತು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಎನ್ನುವ ಪದ್ಯವನ್ನು ಮರಾಠಿಗೆ ಅನುವಾದ ಮಾಡಿದ ಸಹೃದಯ ಅವರು, ಲಾಡ್. ಆದ್ದರಿಂದ ಇವರವರಿಗೆ ಅದನ್ನು ಅರ್ಪಿಸಿದರು. ಅವರಿಗೆ ಜ್ಞಾನೇಶ್ವರಿ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಜ್ಞಾನೇಶ್ವರಿಯ ವಿಶೇಷ ಏನು ಅಂದರೆ, ಜ್ಞಾನೇಶ್ವರಿಯಲ್ಲಿ ಒಂದು ಪ್ರಾರಂಭದಲ್ಲಿ ಗಣಪತಿಯ ಸ್ತುತಿ ಬರ್ತದೆ. ನಿಮ್ಮಲ್ಲಿ ಯಾರಾದರೂ ಜ್ಞಾನೇಶ್ವರಿ ಇದ್ದವರು ಇದ್ದರೆ, ಜ್ಞಾನೇಶ್ವರಿಯ ಪುಸ್ತಕವನ್ನು ಎಲ್ಲಿಯಾದರೂ ತರಿಸಿಕೊಂಡು ಪೂರ್ತಿ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಸಾಧ್ಯ ಆಗದಿದ್ದರೂ ಬೇರೆ ಏನೂ ಬೇಡ, ಮೊದಲಿನ ಗಣಪತಿ ಸ್ತುತಿ ಹೇಗಿದೆ ಎನ್ನುವುದನ್ನು ನೋಡಿ. ಜ್ಞಾನೇಶ್ವರಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅದು ಹೇಗಿದೆ, ಅದು ಹೇಗಿದೆ ಅಂದರೆ, ಜ್ಞಾನೇಶ್ವರ ಹೇಳೋದು ಗಣಪತಿ ಗಣೇಶು ಇವನು ಏನು, ಈಗ ಗಣೇಶ ನಾನು ಯಾರನ್ನು ಸ್ತುತಿ ಮಾಡಿ ಈ ಜ್ಞಾನೇಶ್ವರಿ ಅನ್ನಂದರೆ ಭಗವದ್ಗೀತೆಯ ಮರಾಠಿ ವ್ಯಾಖ್ಯಾನ ಪದ್ಯ ರೂಪದಲ್ಲಿ ಇರತಕ್ಕದ್ದು, ಅದು ಜ್ಞಾನೇಶ್ವರಿ. ಅದನ್ನು ನಾನು ಇದನ್ನು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೇನೆ. ಇದಕ್ಕೆ ಇವನು ವಿಘ್ನ ನಿವಾರಕನಾಗಿ ನನಗೆ ಮಾಡಬೇಕು. ಇವನು ಏನು ಅಂದರೆ, ಈ ಗಣೇಶು ಏನು ಅಂದರೆ, ಇವನು ಶಬ್ದಬ್ರಹ್ಮ ಆದುದರಿಂದ, ಶಬ್ದಬ್ರಹ್ಮನಾದುದರಿಂದ ಇವನ ರೂಪ ಉಂಟಲ್ಲ, ಮೂರ್ತಿ, ಇವನ ಮೂರ್ತಿಯಲ್ಲಿ ಎಲ್ಲವೂ ಸೇರಿ ಹೋಗಿದೆ. ಎಲ್ಲವೂ ಅಂದರೆ ಪರಸ್ಪರ ವಿರುದ್ಧ ಅಂತ ನಾವು ಭಾವಿಸುವಂಥದ್ದು ಎಲ್ಲವೂ ಸೇರಿ ಹೋಗಿದೆ. ನೋಡಿ, ಒಂದು ಪದ ಬರ್ತದೆ ವಿಸಂವಾದ ಅಂತ. 6 ದರ್ಶನ ಇದೆ ನಮ್ಮ ಪರಂಪರೆಯಲ್ಲಿ, ಷಡ್ದರ್ಶನ ಅಂತ ಹೇಳ್ತೇವೆ. 6 ದರ್ಶನ ಇದೆ. 6 ದರ್ಶನವೂ ಅದರಲ್ಲಿ ಒಂದೊಂದು ದರ್ಶನವೂ ಮತ್ತೊಂದು ದರ್ಶನವನ್ನು ಒಪ್ಪುವುದಿಲ್ಲ. ಒಪ್ಪುತ್ತಾ ಇದ್ದರೆ 6 ದರ್ಶನ ಬೇಕಾಗಿಯೇ ಇರಲಿಲ್ಲ. 6 ದರ್ಶನ ಇದೆ, ವಿಸಂವಾದ ಇದೆ. ಈ ವಿಸಂವಾದ ಎನ್ನುವ ಪದ ಜ್ಞಾನೇಶ್ವರಿ ಇತ್ತು. ವಿಸಂವಾದ ಇದೆ. ಈಗ 6 ದರ್ಶನಗಳು ಒಂದನ್ನು ಒಪ್ಪದಿದ್ದರೆ ಈ ಭಾರತೀಯ ಪರಂಪರೆಯನ್ನು ಒಪ್ಪುವುದು ಹೇಗೆ? ನಾವು ಒಬ್ಬರು ಹೇಳಿದರೆ ಒಬ್ಬರು ಒಪ್ಪುವುದಿಲ್ಲ. ಇಂಥದ್ದೇ ಭಾರತೀಯ ಪರಂಪರೆ ಅಂತ ಹೇಳೋದು. ಪರಸ್ಪರ ಒಪ್ಪದಿರುವುದೇ ಭಾರತೀಯ ಪರಂಪರೆ ಅಂತ ಬೇಕಾದರೆ ಹೇಳಿ, ಅಡ್ಡಿ ಇಲ್ಲ ಅಂತ. ಅದನ್ನು ಏನು ಹೇಳ್ತಾರೆ ಜ್ಞಾನೇಶ್ವರ ಅಂದರೆ, ಅದು ಎಂತ ಗೊತ್ತುಂಟು, ಅದೊಂದು ರಹಸ್ಯ. ಅದೇನು ರಹಸ್ಯ? ಗಣಪತಿಯ ಕೈಯಲ್ಲಿರುವ ಗಣಪತಿಗೆ 6 ಕೈ ಇದೆ, ಷಡ್ಭುಜ 6 ಕೈ ಇದೆ. ಆ 6 ಕೈಯಲ್ಲಿ 6 ಆಯುಧ ಇದೆ. ಜಳಪಿಸ್ತಾ ಇದ್ದಾನೆ. ಅದು ಎಂಥದ್ದು ಇಟ್ಕೊಂಡಿದ್ದೀರಿ? ಷಡ್ದರ್ಶನ ಅಂದರೆ ಅದು ಪರಸ್ಪರ ಮಸೈಲಿಕ್ಕೆ ಮತ್ತೊಬ್ಬರನ್ನಲ್ಲ, ತನ್ನದೇ ಕೈ, ತನ್ನ 6 ಕೈಗಳಲ್ಲಿ 6 ಆಯುಧಗಳನ್ನು ಹಿಡಿದು ಪರಸ್ಪರ ವಿಷಮವಾದ ಇರತಕ್ಕ, ಅಂದರೆ ಭಿನ್ನಾಭಿಪ್ರಾಯಗಳು ಇರತಕ್ಕ, ಬಹಳ ತೀವ್ರವಾದ ಭಿನ್ನಾಭಿಪ್ರಾಯಗಳು ಇರತಕ್ಕ ಶಾಸ್ತ್ರಗಳು ಒಂದು ಕಡೆ ನೆಲೆಸುವುದು ಸಾಧ್ಯ ಅಂತ ಸೂಚಿಸುವುದು. ಆಯಿತು, ಷಡ್ದರ್ಶನಗಳು ವೇದ ಪ್ರಮಾಣವನ್ನು ಒಪ್ಪುತ್ತವೆ. ಹೋಗಲಿ, ಯಾವುದಾದ್ರು ಒಂದರಲ್ಲಿ ಅದು ಒಟ್ಟಿಗೆ ಕೂಡ್ತದಲ್ಲ. ವೇದ ಪ್ರಮಾಣವನ್ನು ಅವೈದಿಕರನ್ನ ಅಂತ ಮಾಡೋದು. ಇದು ಎಲ್ಲ ಕಾಲದಲ್ಲಿಯೂ ವೇದ ಪ್ರಮಾಣ ಒಪ್ಪುವವರಿಗೆ ಒಂದು ಸಮಸ್ಯೆ. ಏನಪ್ಪ ಅಂದರೆ ಎಂತ ಮಾಡೋದು ಅಂತ. ಜ್ಞಾನೇಶ್ವರ ಬೌದ್ಧ ಮತ ಸಂಕೇತು. ಇದನ್ನು ತಪ್ಪು ಅರ್ಥ ಆಗದೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗಲ್ಲ. ಗಣಪತಿ ಬುದ್ಧಿ ಕೊಡಬೇಕಷ್ಟೆ. ಹೇಗೆ ಹೇಳಬೇಕು, ತಪ್ಪು ಅರ್ಥ ಆಗಬಾರದು, ಸರಿಯಾದ ಅರ್ಥ ಆಗಬೇಕು. ಜ್ಞಾನೇಶ್ವರ ಹೇಳಿದ್ದನ್ನು ಹೇಳಬೇಕು ನಾನು. ಅದು ಏನಂದರೆ, ತನ್ನದೇ ದಂತವನ್ನು ಮುರಿದು ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲ ಗಣಪತಿ, ಬೌದ್ಧ ಮತ ಸಂಕೇತ. ಅದು ತನ್ನದೇ ಹಲ್ಲನ್ನು ಮುರಿದು ವಾರ್ತಿಕಕಾರರಿಂದ, ಭಾಷ್ಯಕಾರರಿಂದ ಇತ್ಯಾದಿ ಆಚಾರ್ಯರುಗಳಿಂದ ಖಂಡಿಸಲ್ಪಟ್ಟ ಬೌದ್ಧ ಮತ ಎನ್ನುವುದು ಗಣಪತಿಯ ಆ ಮೂರ್ತಿಯಲ್ಲಿ ಹೇಗೆ ಅದು ಖಚಿತವಾಗಿದೆ ಅಂತ ಕೇಳಿದರೆ, ಅದು ಅವನು
ತನ್ನ ಹಲ್ಲನ್ನು ತಾನೇ ಮುರಿದುಕೊಂಡು ಅದನ್ನು ನೋಡಿ ಏನು ಮಾಡಬಲ್ಲೆ ಅಂತ ಸೂಚಿಸ್ತಾ ಇದ್ದಾನೆ ಅಂತ. ಎಷ್ಟು ಚೆನ್ನಾಗಿದೆ. ಇದು ರೂಪಕ. ಆದ್ದರಿಂದ ಅದನ್ನು ಇದು ಹೇಗಾಗ್ತದೆ ಮತ್ತೊಂದು ಕಥೆ ಅಂತ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗದ ಹಾಗೆ ರೂಪಕಗಳು ನಮಗೆ ಬುದ್ಧಿಯನ್ನು ಕೊಡಬೇಕು. ಅದು ಬೇರೆ ಒಂದು ಆಯಾಮವನ್ನು ಕೊಡಬೇಕದು. ಆಯಿತಾ? ಆಮೇಲೆ ಎಂದಿಗೂ ಹರಿಯದ ದ್ವೈತ ಮತ್ತು ಅದ್ವೈತ ಅದು ಇದ್ದೇ ಇದೆ. ಅದನ್ನೆಂತ ಮಾಡ್ತೀರಿ? ಅದಕ್ಕೆ ಏನು ಹೇಳಿದ? ಅದೆಂತ ಗೊತ್ತಂತೆ, ಏನಿಲ್ಲ, ನೀವು ಸ್ವಲ್ಪ ಆನೆಯ ತಲೆಯನ್ನು ನೋಡಿ, ಕಾಲನ್ನಲ್ಲ, ಆನೆಯ ತಲೆಯನ್ನು ನೋಡಿ. ಅದೇನು ಮಸ್ತಕಾವರಿ, ಇಭಮಸ್ತಕಾವರಿ. ಆನೆಯ ಮಸ್ತಕವನ್ನು ನೀವು ನೋಡಿದರೆ ಅದರಲ್ಲಿ 2 ಭಾಗ ಕಾಣುತ್ತದೆ, ಎದ್ದು ಗೆರೆ ಎಳೆದ ಹಾಗೆ, ಒಂದು ಎಡ ಒಂದು ಬಲ. ಅದು ಎಡಬಲಕ್ಕೂ ಹೇಳಿದ್ದು ಏನೋ, ಅದು ಒಂದು ಎಡ ಒಂದು ಬಲ. ಅದು ಏನು ಅಂತ ತಿಳ್ಕೊಂಡಿದ್ದೀರಿ? ಅದು ಈ ದ್ವೈತ ಅದ್ವೈತ ಎರಡು ಏನು. ಗಣಪತಿಯ ಒಂದು ಮೂರ್ತಿಯಲ್ಲಿ ದ್ವೈತಾದ್ವೈತವನ್ನು ಸಂಗಮಿಸ್ತಾನೆ, ಶರದರ್ಶನಗಳನ್ನು ಸೇರಿಸ್ತಾನೆ, ಬೌದ್ಧ ದರ್ಶನವನ್ನು ಕೂಡ ಹೇಳ್ತಾನೆ. ಪರವಿರೋಧಗಳು ಭಾಷೆಯಲ್ಲಿ ಮೈ ಪಡೆದಿವೆ, ಅದು ಭಾಷೆಯ ಮೈ ಎನ್ನುವುದನ್ನು ಮರೆಯದಿರಿ ಅಂತ. ಇದು ಜ್ಞಾನೇಶ್ವರಿ. ಇದು ಬೇಂದ್ರೆಯವರಿಗೆ ಆಕರ್ಷಿತವಾಗದಿದ್ದರೆ ಮತ್ತೆ ಬೇರೆ ಯಾರಿಗೆ ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಉಂಟು? ಬೇಂದ್ರೆಯವರ ಆಕರ್ಷಣೆ ಇದು ಏನು, ಇದು ನಾವು ಮುಟ್ಟಬೇಕಾದದ್ದು ಅಂತ. ಆದ್ದರಿಂದ ಇದರಲ್ಲಿ ಇಡೀ ಅವರು ಪ್ರತಿಪಾದನೆ ಮಾಡಿದ ಭಾಳ ವಿಷಯಗಳಿದ್ದಾವೆ, ಅದನ್ನೆಲ್ಲ ನಾನು ಹೇಳಲಿಕ್ಕಾಗೋದಿಲ್ಲ. ಬಹಳ ಮುಖ್ಯವಾಗಿರತಕ್ಕ ಸಂಗತಿ ಯಾವುದಂದರೆ ಹರಿಹರ ಸಾಮರಸ್ಯ. ಹರಿಹರ ಸಾಮರಸ್ಯ, ವೈಷ್ಣವ ಮತ್ತು ಶೈವ, ಈ ಎರಡೂ ಕೂಡ ವಿಠ್ಠಲನ ಆಕಾರ, ವಿಠ್ಠಲನ ರೂಪ, ವಿಠ್ಠಲನ ಏನು ಹೇಳೋ ಪ್ರತೀಕ ಯಾವುದನ್ನು ಸೂಚಿಸ್ತದೆ ಅಂದರೆ ಅದು ಹರಿಹರ ಏಕತೆಯನ್ನು ಸೂಚಿಸ್ತದೆ, ಐಕ್ಯತೆ ಅಲ್ಲ, ಏಕತೆಯನ್ನು ಸೂಚಿಸ್ತದೆ, ಒಂದೇ ಅಂತ. ಆದ್ದರಿಂದ ವಿಠ್ಠಲನ ತಲೆಯ ಮೇಲೆ ಈಶ್ವರನ ಲಿಂಗ ಇದೆ. ಬಹಳ ಕಟ್ಟರ್ಪಂಥೀಯರಿಗೆ ಸಹಿಸಿಕೊಳ್ಳುವುದು ಕಷ್ಟ. ಸಹಿಸಿಕೊಳ್ಳುವುದು ಕಷ್ಟ ಆಗಬೇಕು ಅಂತಲೇ ಅವರು ಹಾಗೆ, ಅದು ಬಹಳ ಸುಲಭದಲ್ಲಿ ಎಲ್ಲ ಒಂದೇ ಅಂತ. ಪಂಚಕಜಾಯ ಅಲ್ಲ ಅದು. ಅದೇನಂದರೆ ಇದು ನೀವು ಯಾವುದನ್ನು ಪೂಜಿಸ್ತಾ ಇದ್ದೀರಿ, ಯಾವುದನ್ನು ಏನೆಂದು ಪೂಜಿಸ್ತಾ ಇದ್ದೀರಿ, ಅದು ನೀವು ನಿಮಗೆ ಗೊತ್ತಿಲ್ಲದೆ ನೀವು ಯಾರನ್ನು ಪೂಜಿಸಬಾರದು ಅಂತ ಹೇಳ್ತಾ ಇದ್ದೀರೋ ಅವರನ್ನೇ ಪೂಜಿಸುವುದು ಅಂತ. ವಾ, ಎಷ್ಟು ಚೆನ್ನಾಗಿದೆ ಇದು. ಅವರ ಬಗ್ಗೆ ಹೋಗಬಾರದು, ಏನು ಆ ದೇವಸ್ಥಾನದ ಸುತ್ತ ಹೋಗಬಾರದು. ಆ ದೇವಸ್ಥಾನಕ್ಕೆ ಸುತ್ತು ಬಂದೇ ನಮ್ಮ ಮನೆಗೆ ಹೋಗಬೇಕಾಗಿದ್ದರೆ ಹತ್ತಿರ ಆಗಿದ್ದರೆ ಹೋಗಬಾರದು, ದೂರದಲ್ಲಿ ಹೋಗಬೇಕು. ಯಾಕಂದರೆ ನಮ್ಮ ಮನೆಗೆ ಮುಟ್ಟಿದರೆ ಸಾಕು. ಆ ದೇವಸ್ಥಾನಕ್ಕೆ ಸುತ್ತು ಬರುವ ಪಾಪ ಬೇಡ. ಯಾಕೆ ಅಂತ ಕೇಳಿದರೆ ಆ ದೇವಸ್ಥಾನ ನಮ್ಮ ದೇವರದ್ದಲ್ಲ ಅಂತ ಅಷ್ಟೇ ಇರುವುದು. ದೂರ ಆದರೂ ಕಷ್ಟ ಇಷ್ಟುಗಳಪ್ಪ, ಎಷ್ಟು ಕಷ್ಟ ಬೇಕಾದರೂ ಸಹಿಸ್ತಾರೆ. ಏನಂದರೆ ಅದು ನಮ್ಮ ದೇವರಲ್ಲದಿದ್ದರೆ ಇನ್ನೊಂದು ದೇವರಿಗೆ ನಮ್ಮ ಪೂಜೆ ಸಂದು ನರಕಾದ್ಯನರ್ಥಗಳಾಗ್ತವೆ ಅಂತ ಹೇಳಿ ಈ ಮಾತನ್ನು ಎಷ್ಟು ಕೇಳಿದ್ದೇನೆ ಅಂತಿಲ್ಲ. ಮಠದಲ್ಲೇ ಇದ್ದವ ಸ್ವಾಮಿ, ನಾನು ಎಷ್ಟು ಸರ್ತಿ ಕೇಳಿದ್ದೇನೆ ಅಂತಿಲ್ಲ. ನರಕಾದ್ಯನರ್ಥ ಆದೀತು ಅಂತ ದೇವರೊಬ್ಬನೇ ಅಂತ ಹೇಳಿದರೆ ಹೇಗೆ? ಅಂದರೆ ದೇವರೊಬ್ಬನೇ ಅಂತ ಹೇಳ್ತಾರೆ ಅವರು. ದೇವರು ಒಬ್ಬನೇ, ಆದರೆ ನಮ್ಮ ದೇವರು ಅಂತ ಅಷ್ಟೇ, ಇನ್ನೇನೇ ಇಲ್ಲ. ಹೀಗೆ ಇದೆ. ಆದ್ದರಿಂದ ಇದನ್ನು ಪರಮ ವೈಷ್ಣವರು ಒಪ್ಪುವುದು ಹೇಗೆ, ಪರಮ ಶೈವರು ಕೂಡ ಒಪ್ಪುವುದು ಹೇಗೆ? ಸಾಧ್ಯವಿಲ್ಲ. ನಮ್ಮ ದೇವರು ಅಂತ, ಅದು ನಮ್ಮ ದೇವರೇ. ವಿಠ್ಠಲ ಅದು ದೇವರೇ ಒಂದು ಮಾಡಿದ ಅವತಾರ ಏನಾದ್ರು ವಿಠ್ಠಲ. ಹೌದಾ? ನಿಮಗೆ ಗೊತ್ತಿಲ್ಲದೆ ನೀವು ನನ್ನನ್ನು ಪೂಜಿಸಿ. ಗೀತೆಯಲ್ಲಿದೆ ಅದು, ಯಾರು ಹೇಗೆ ನನ್ನನ್ನು ಪೂಜಿಸ್ತಾರೋ. ಎಷ್ಟು ಚೆನ್ನಾಗಿದೆ ಇದು. ಒಂದು ನಮಗೆ ಅರ್ಥ ಆದರೆ ಸಾಕು. ಆದರೆ ಅರ್ಥ ಆಗೋದಕ್ಕೆ ಬೇಡದವರು ಬಹಳ ಮಂದಿ ಇದ್ದಾರೆ. ಏನಂದರೆ ಅದರ ನಿಜವಾದ ಏ ಯಥಾ ಮಾಂ ಪ್ರಪದ್ಯಂತ ತಾನ್ ತಥೈವ ಭಜಾಮ್ಯಹಂ. ಯಾರು ನನ್ನನ್ನು ಹೇಗೆ ಪೂಜಿಸ್ತಾರೆ ಹಾಗೆ ನಾನು ಅವರಿಗೆ ಒಲಿತೇನೆ ಅಂತ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಏನು, ಯಾರು ಹೇಗೆ ನನ್ನನ್ನು ಪೂಜಿಸ್ತಾರೆ
ಅವರನ್ನು ನಾನು ಹೇಗೆ ಅವರ ಶ್ರದ್ಧೆಯನ್ನು ಭಂಗ ಮಾಡದೆ ಹಾಗೆಯೇ ನಾನು ಒಲಿತೇನೆ. ಸಮಸ್ಯೆ ಎಂಥದ್ದು ಅಂದರೆ ಇದನ್ನು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅದರ ನಿಜವಾದ ಅರ್ಥ ಎಂಥದ್ದು ಅಂದರೆ ನಿನ್ನ ದೇವರನ್ನು ನೀನು ಸರ್ವೋತ್ತಮ ಅಂತ ಪೂಜೆ ಮಾಡು ಅಂತಲೇ. ನಿನ್ನ ದೇವರು ನೀನೇನೊಂದು ಮಾಡ್ತಾ ಇದೆಯಲ್ಲ ಅದನ್ನೇ ಪರಮಸತ್ಯ ಅಂತ ಮಾಡು ಅಂತ. ದೇವರ ಮಾತನ್ನು ನಾವು ಹೇಳಬಾರದು. ದೇವರ ಮಾತನ್ನು ದೇವರೇ ಹೇಳಬೇಕು. ದೇವರು ಹೀಗೆಯೇ ಹೇಳಬೇಕು. ಹೇಗೆ ಯಾರು ಹೇಗೆ ಪೂಜಿಸಿದರೆ ಹಾಗೆ ನಾನು ಅವರಿಗೆ ಒಲಿತೇನೆ ಅಂತ ಹೇಳಬೇಕು. ನಿಜವಾಗಿ ಪೂಜಿಸಿದರೆ ಮನುಷ್ಯರು ಹೇಗೆ ಹೇಳಬೇಕು, ಇದು ನಾನು ಅವನಿಗೆ ಏನು ಬೇಕಾದ್ರೆ ಹೇಳಿ, ನಾನು ನನ್ನ ರೀತಿಯಲ್ಲಿ ಮಾಡು, ನನಗೆ ಬೇಕಾದ ರೀತಿ ಮಾಡು. ಓಕೆ, ನಾವು ಹೀಗೆ ಹೇಳಬೇಕು. ಭಾಳ ಕಷ್ಟ ಇದೆ. ನನ್ನ ರೀತಿ, ನನ್ನ ಧರ್ಮ, ನನ್ನ ಯೋಚನಾ ಲಹರಿ ಎಂತ ಹೇಳಬೇಕು, ನನ್ನ ಫ್ಯಾನಟಿಸಮ್ ದೇವರಿಗೆ ಇಷ್ಟ. ಬಿಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವರು ಹೇಳುವುದು, ನೀನು ಹೇಗೆ ಪೂಜಿಸ್ತಿ, ಯಾವ ಕರ್ಮದಲ್ಲಿ ಮಾಡುತ್ತಿ ಆಗ್ಬೋದು. ನಾನು ಹಾಗೆ. ದೇವರು ಒಬ್ಬನೇ, ದೇವರು ಎಲ್ಲವೂ ಆಗಿದ್ದಾನೆ ಅಂತ ಎನ್ನುವ ಮಾತನ್ನು ನಾವು ತೆಕ್ಕೊಂಡು ನಾವು ಪ್ರವಚನ ಮಾಡಬಹುದು. ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಧನೆ ಮಾಡಬೇಕಾಗಿದ್ದರೆ ನಮಗೆ ಒಬ್ಬರು ದೇವರು ಬೇಕು, ನಮ್ಮದೇ ದೇವರು, ಅದು ಸರ್ವಸ್ವ ಅಂತ ನಾವು ಭಾವಿಸಬೇಕು. ದೇವರು ಅದನ್ನು ಒಪ್ಪುವುದು. ದೇವರ ಮಾತೇನು ಅಂದರೆ, ಅದು ನೋಡಿ ಅವನು ಹೀಗೆ ಹೇಳಿ, ನಾನು ಇನ್ನೊಬ್ಬರನ್ನು ದ್ವೇಷಿಸಬೇಕು. ಅದು ನೀವು ಪೂಜಿಸುವ ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಆ ದೇವರು ಆ ಅರ್ಚನೆಯನ್ನು ಕೂಡ ನಿಮ್ಮ ಅರ್ಚನೆಯನ್ನು ಸ್ವೀಕಾರ ಮಾಡುವ ದೇವರೇ ತೆಕ್ಕೊಳ್ಳುವುದು. ಇದು ಗೊತ್ತಿರಲಿ, ಇದು ಗುಟ್ಟು, ನಿಮ್ಮ ಅರ್ಚನೆ ನೀವು ಮಾಡಿ. ಇದು ಒಂದು ವಿಚಿತ್ರವಾದ ರೀತಿಯ ಒಂದು ಸೌಲಭ್ಯ ಮತ್ತು ಏನು ನಡೀತಾ ಇದೆ ಲೋಕದಲ್ಲಿ ಅದರ ಕುರಿತಾದ ಒಪ್ಪಿಗೆ. ಅದರಿಂದ ಆಧ್ಯಾತ್ಮಿಕವಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಯೋಚನೆ ಮಾಡೋದಕ್ಕೆ ಹೀಗೊಂದು ಸಿದ್ಧಾಂತ ಮಾಡಿಬಿಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರು ಏನು ಮಾಡ್ತಾರೆ ಅವರು ಅದನ್ನು ಮಾಡಲಿ. ಇದು ಹೀಗಿದೆ. ಆದರೆ ಈ ಎರಡೂ ಸೇರಿದ ಶಿವ ಮತ್ತು ವಿಷ್ಣು ಎರಡೂ ಸೇರಿದ ಒಂದು ತತ್ವ ನಮ್ಮ ಮುಂದೆ ಬೇಕಾಗಿದೆ, ನಮ್ಮ ಅರ್ಚನೆಗೆ ಬೇಕಾಗಿದೆ. ಅದು ವಿಠ್ಠಲ. ವಿಠ್ಠಲನನ್ನು ನೀವು ಹೀಗೆ ಪೂಜಿಸಿದರೆ ಅದು ವಿಷ್ಣುವಿಗೂ ಆಯಿತು, ಶಿವನಿಗೂ ಆಯಿತು, ಇಬ್ಬರಿಗೂ ಆಯಿತು. ಇಬ್ಬರ ಒಟ್ಟಿಗೆ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಆಯಿತು. ಅದಕ್ಕೋಸ್ಕರ ವಿಶೇಷವಾದ ರೀತಿಯ ಎರಡೂ ಒಂದಾಗಿರತಕ್ಕ ಒಂದು ಉಪಾಸ್ಯ ಬಿಂಬವನ್ನು ರೂಪಿಸಿತು. ದೇವರನ್ನು ತುಂಬ ಇದೆ ಸರ್. ಅದು ಎಂತ ಹೇಳುವುದು, ವಾದಿರಾಜರು ತೀರ್ಥ ಬಂಧ ಅಂತ ಒಂದು ಬರೆದಿದ್ದಾರೆ. ತೀರ್ಥಕ್ಷೇತ್ರಗಳ ಬಗ್ಗೆ ಇರತಕ್ಕ ವರ್ಣನೆ ಅದು, ಬೇರೆ ಬೇರೆ ತೀರ್ಥಕ್ಷೇತ್ರಗಳು. ಅದರಲ್ಲಿ ಪಾಂಡುರಂಗ ವಿಠ್ಠಲನ ಬಗ್ಗೆ ಇದೆ ಒಂದು, ಭಾಳ ಚೆನ್ನಾಗಿದೆ ಅದು. ಅದರ ಉಲ್ಲೇಖವನ್ನು ಬೇಂದ್ರೆಯವರು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದಾರೆ. ಅದರಿಂದ ಹೇಳ್ತಾ ಇದ್ದೇನೆ. ಅದರಲ್ಲಿ ಏನಿದೆ, ವಾದರಾಜರು ಹೇಳುವುದು ಹಂಪೆಯಲ್ಲಿ ನಿಂತಹ ವಿಠ್ಠಲ, ವಿಜಯ ವಿಠ್ಠಲ ಅವನನ್ನು ಹೇಳೋದು. ನಿನ್ನನ್ನು ಅಂದರೆ ವಿಠ್ಠಲನನ್ನು ವಾದರಾಜರು ಹೇಳೋದು, ನಿನ್ನ ತಾಯಿ ಕಟ್ಟಿ ಹಾಕಿದ್ದು. ಚೌರ್ಯಾತ್ ಮಾತ್ರ ನಿಬದ್ಧ ಚಾರುಚರಣ. ಕದ್ದಿಯಲ್ಲ, ಅಲ್ಲಿ ಕದ್ದಿ ಇಲ್ಲಿ ಕದ್ದಿ ಎಲ್ಲ ಮಾಡಿದಿ, ಎಲ್ಲ ನಿನ್ನ ಬಾಲಲೀಲೆಗಳನ್ನೆಲ್ಲ ಮಾಡಿದಿ. ಈಗೆಲ್ಲ ನೀನು ಮಾಡಿದ್ರಿಂದ ಹೀಗೆಲ್ಲ ನೀನು ಮಾಡಬಾರದು ಅಂತ ನಿನ್ನ ಕಂಠ ಹೆಚ್ಚಾಯಿತು ಅಂತ ದೂರು ಬರ್ತಾ ಇದೆ ಅಂತ ತಾಯಿ ನಿನ್ನನ್ನು ಕಟ್ಟಿ ಹಾಕಿದ್ಲು.
ಅಲ್ಲಿಂದ ನೀನು ತಪ್ಪಿಸಿಕೊಂಡಿಯಂತೆ. ಚೌರ್ಯಾತ್ ಮಾತೃನಿಬದ್ಧ ಚಾರುಚರಣ. ನೀನೆಲ್ಲಿಗೆ ಹೋದಿ? ನೀನು ನಿನ್ನನ್ನೇ ಕುರಿತು ಆಳವಾಗಿ ಧ್ಯಾನ ಮಾಡುತ್ತಾ ಇರತಕ್ಕ ಜ್ಞಾನಿಗಳ ಹೃದಯಕ್ಕೆ ಹೋಗಿ ಅಲ್ಲಿಯೂ ನಿನ್ನ ಕದಿಯುವ ಆಟವನ್ನು ಬಿಡಲಿಲ್ಲ. ನೀನು ಏನು ಮಾಡಿದೆ ಅಂದರೆ, ಅವರು ಯಾವುದು ಮಾಡಿದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಡದೆಯೋ ಏನೋ ಒಂದು ಮಾಡಿರತಕ್ಕ ಪಾಪ ರಾಶಿಗಳೆಲ್ಲ ಉಂಟಲ್ಲ, ಪಾಪ ಉಘ ಚೌರ್ಯಾತ್ ಬುಧೈಹಿ, ಜ್ಞಾನಿಗಳು ಮಾಡಿದಂತಹ ಪಾಪವನ್ನು ಕದ್ದುಕೊಂಡು ಹೋದಿ. ಆಯಿತು, ಅಲ್ಲಿಂದಲೂ ನೀನು ನಿನ್ನ ಬುದ್ಧಿಯನ್ನು ಬಿಡಲಿಲ್ಲ, ಕದ್ದುಕೊಂಡು ಹೋದಿ. ಮತ್ತೆ ಎಲ್ಲಿಗೆ ಹೋದಿ? ಮತ್ತೆ ಎಲ್ಲೆಲ್ಲಿಗೂ ಹೋದಿ ನೀನು. ಆಯಿತಾ? ಆಗ ಪಥಿ ಪುಂಡರೀಕ ಮುನಿನ ಜಾರೇತಿ ಸಂಬೋಧಿತ. ಒಬ್ಬ ಪುಂಡರೀಕ ಅಂತ ಇದ್ದ, ವಿಠಲ. ಪುಂಡರೀಕ ಏನು ಮಾಡಿದ? ಅವನು ಮುನಿ, ಅವನು ಧ್ಯಾನ ಮಾಡುತ್ತಾ ಇದ್ದ. ಅವನಿಗೆ ಗೊತ್ತಾಯಿತು, ನೀನು ಸುಮ್ಮನೆ ನಿನ್ನ ಗುರುತ ಸಿಕ್ಕಬಾರದು ಅಂತ ತಲೆ ಮೇಲೆ ಒಂದು ಬಟ್ಟೆ ಹಾಕಿಕೊಂಡು ನೀನು ಎಲ್ಲಿಗೆಲ್ಲ ಹೋಗ್ತಿ ಅಂತ ಅವನಿಗೆ ಗೊತ್ತಾಗಿದೆ. ಅವನೇನು ಹೇಳಿದ ಅಂದರೆ, ಆ ಮಾತು ಹೇಳಿದ ಅಲ್ಲ, ಅವನ ಆ ಪದವನ್ನು ಉಚ್ಚಾರ ಮಾಡಿದ ಅಲ್ಲ. ಏನು ಹೇಳಿದ? ಜಾರೇತಿ ಸಂಬೋಧಿತ, ನೀನು ಗೋಪೀ ಜನ ಜಾರ ಅಂತ ಹೇಳಿದ. ಆಗ ನೀನೇನು ಮಾಡಿದಿ? ಬಟ್ಟೆಯನ್ನು ತೆಗೆದು ಮುಖಕ್ಕೆ ಯಾರಿಗೆ ಗುರುತ ಸಿಕ್ಕಬಾರದು ಅಂತ, ಸಿಕ್ಕಬೇಕಾದವರಿಗೆ ಮಾತ್ರ ಸಿಕ್ಕಿದರೆ ಸಾಕು ಅಂತ ನೀನು ಆ ಬಟ್ಟೆಯನ್ನು ತೆಗೆದು ಏನು ಮಾಡಿದಿ ಅಂದರೆ, ಅವನಿಗೆ ಬೇಕಾದ ಅವನ ಇಷ್ಟವನ್ನು ಕೊಟ್ಟು ಬಾಯಿ ಮುಚ್ಚಿಕೊಂಡು ಕೂತ್ಕೋ ಅಂತ ಹೇಳಿದಿ. ಬಹಳ ಬುದ್ಧಿವಂತ ನೀನು. ವಿಠಲನನ್ನು ದೇವರನ್ನು ಭಕ್ತ ಹೇಳೋದು. ಯಾರಾದರೂ ನಿಮ್ಮ ಗುಟ್ಟು ಹೇಳ್ತೇನೆ ಅಂತ ಹೇಳಿದರೆ ಅರ್ಥ ಏನು ಅಂದರೆ, ಅವರಿಗೆ ಏನೋ ಬೇಕಾಗಿದೆ ಅಂತ. ಅವರಿಗೆ ಬೇಕಾದ್ದನ್ನು ಕೊಟ್ಟರೆ ನಿಮ್ಮ ಗುಟ್ಟನ್ನು ಅವ್ರಿಗೆ ಬೇಕಾದಾಗ ಮಾತ್ರ ಅದನ್ನು ಹೇಳಲಿಕ್ಕೆ ಹೊರಟು ಅವರು ಹೀಗಲ್ಲಿ ಇದೆ. ಲೋಕದಲ್ಲಿ ಇದ್ದದನ್ನೇ ಅವನು ಹೇಳಿದ್ದು. ಜಾರೇತಿ ಸಂಬೋಧಿತ, ನೀನೇನು ಮಾಡಿದಿ? ಪಥಿ ಪುಂಡರೀಕ ಮುನಿನ, ಅವನು ಗಟ್ಟಿಯಾಗಿ ಹೇಳಿದ. ಪಥಿ ದಾರಿಯಲ್ಲಿ ಅವನು ಹೇಳಿದ, ತುಂಗಾ ತೀರ ಗತೋಸಿ, ಈಗ ನೀನು ಬಂದು ಎಲ್ಲಿ ನಿಂತಿದ್ದಿ ಅಂತ ಕೇಳಿದರೆ ಹಂಪೆಯಲ್ಲಿ ಬಂದು ನಿಂತಿದ್ದಿ. ಅಯ್ಯ ವಿಠಲ, ನನಗೆ ಬೇಕಾದ್ದನ್ನು ನೀನು ಕೊಡದೇ ಇದ್ದರೆ ನಿನ್ನ ಜಾತಕ ಬಿಚ್ಚುತ್ತೇನೆ ಅಂತ. ಅದು ವಾದಿರಾಜರ ಏನು ಸೌಲಭ್ಯ. ಮನುಷ್ಯರ ಹತ್ರ ಹೀಗೆ ಮಾತಾಡಲಿಕ್ಕೆ ಕಷ್ಟ. ಆದ್ದರಿಂದ ದೇವರನ್ನು ನಾವು ಸೃಷ್ಟಿಸಿ ದೇವರ ಹತ್ರ ಯಾವ ರೀತಿಯಲ್ಲೆಲ್ಲ ಮಾತಾಡ್ಬೋದು, ಆ ರೀತಿಯಲ್ಲೆಲ್ಲ ವಾದಿರಾಜರು ಮಾತಾಡಿದ್ದಾರೆ. ಇದಕ್ಕೆ ಮತ್ತೂ ಒಂದು ಇತಿಹಾಸ ಇದೆ. ಅದು ಎಂತ ಗೊತ್ತುಂಟ? ವಿಠಲನ ವಿಗ್ರಹವನ್ನು ಕದ್ದುಕೊಂಡು ಎಷ್ಟು ಮಂದಿ ಹೋಗಿದ್ದಾರೆ. ಚೌರ್ಯ, ವಿಗ್ರಹ ಚೌರ್ಯ. ಕೃತಿ ಚೌರ್ಯ ಎನ್ನುವುದು ಬಂದದ್ದು ಮತ್ತೆ. ಮೊದಲು ಬಂದದ್ದು ಮೂರ್ತಿ ಚೌರ್ಯ. ಅದೇ ಕೃತಿ ಅಲ್ವ, ಅದು ಬಹಳ ಚೆನ್ನಾಗಿದೆ ಆ ವಿಠಲ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಅದು ಕಾರಣಿಕ. ಅಂದರೆ ಇದನ್ನು ತಗೊಂಡು ಹೋಗಿ ನಮ್ಮಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದರೆ ನಮಗೆ ಬೇಕಾದದ್ದು ಸಿಗ್ತದೆ. ಅವರಿಗೆ ಬೇಕಾದದ್ದು ಸಾಕು, ಅವರಿಗೆ ಸಿಕ್ಕಿದ್ದು ನಮಗೆ ಬೇಕಾದ್ದು ಸಾಕು. ಇದನ್ನು ಮಾಡಿಕೊಂಡು ಹೋಗುವುದಕ್ಕೋಸ್ಕರ ಕೃತಿ ಈ ವಿಠಲನ ಮೂರ್ತಿಯನ್ನು ಬಹಳ ಕದ್ದುಕೊಂಡು ಹೋಗಿದ್ದಾರೆ. ಒಂದು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ನಾಳೆ ಪತ್ರಿಕೆಯಲ್ಲಿ ಹಾಕಬೇಡಿ, ಆಮೇಲೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಬೇಕಾಗ್ತದೆ. ಉತ್ತರ ಕೊಡದಿದ್ದರೆ ಅದು ಆಕ್ಷೇಪಣೆ ಮಾಡಿ ಅದು ಸತ್ಯ ಅಂತ ನಮ್ಮ ಬುದ್ಧಿವಂತರಿದ್ದಾರೆ. ಆದ್ದರಿಂದ ನಾನು ಹೇಳುವುದು ಏನೆಂದರೆ, ವಾದಿರಾಜರು ಕೃತಿ ಚೌರ್ಯ ಈ ರೀತಿ ಒಂದು ಚೌರ್ಯ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ವಿಕ್ರಮಗೆ ಹೇಳಿ ಒಂದು ಪ್ರತೀತಿ ಇದೆ. ಅವರು ಸೋತೆ ಮಠದ ಭಕ್ತ, ಗುಟ್ಟು ಹೇಳಿದ್ದಕ್ಕೆ ಕ್ಷಮಿಸಿ. ಅದೇನು, ಒಂದು ಜೈನ ವಿಗ್ರಹವನ್ನು ತಗೊಂಡು ಹೋಗಿ ಅದನ್ನು ವಿಠಲ ಅಂತ ಹೇಳಿದ್ದಾರೆ ಇತ್ಯಾದಿ ಒಂದು ಸಂಗತಿ ಇದೆ. ಸತ್ಯವಲ್ಲ ಗೊತ್ತಿಲ್ಲ, ಅದರಿಂದ ಹೇಳಿದ್ರು ಪೇಪರಲ್ಲಿ ಹಾಕಬೇಡಿ ಅಂತ. ನೀವು ಹಾಕಿದರೆ ನಾನು ಮತ್ತೆ ನಾಳೆ ನಾನು ಹಾಗೆ ಹೇಳಲಿಲ್ಲ, ಅದನ್ನು ತಿರುಚಿದ್ದಾರೆ ಅಂತ ನಾನು ಹೇಳಬೇಕಾಗ್ತದೆ. ಅದಕ್ಕೆಲ್ಲ ಆಸ್ಪತ್ರೆ ಕೊಡಬೇಡಿ, ಸುಮ್ಮನೆ ಒಂದು ತಮಾಷೆಗೆ ಹೇಳಿ. ತಮಾಷೆಗವಲ್ಲ, ಅದು ಇರಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ ಇಂಥದನ್ನೆಲ್ಲ. ಅಧ್ಯಾತ್ಮದಲ್ಲಿ ಬಹಳ ವಿಚಿತ್ರ ಇದೆ, ಬಹಳ ಕಳ್ಳತನಗಳು ಇದ್ದಾವೆ. ಇದೆಲ್ಲ ಬಹಳ ಸರಳವಾಗಿ ಯೋಚನೆ ಮಾಡತಕ್ಕ, ಹೀಗೆ 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 ಹೋಗ್ತದೆ ಅದು ಅಂತೇಳಿ ನಾವೊಂದು ಕಾಲದಾರಿ ಹಾಕ್ಕೊಂಡಿದ್ದೇವಲ್ಲ, ಹಾಗೆಯೇ ಹೋಗ್ತದೆ ಅಂತ ಭಾವಿಸುವ ಸರಳ ಮನಸ್ಕರಿಗೆ
ಇದನ್ನು ಹೇಳಬೇಡಿ ಇಂಥದನ್ನೆಲ್ಲ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ಸುಮ್ಮನೆ ಲೋಕಸಾಮಾನ್ಯರ ಮನೆ ನಿಂತ್ಕೊಂಡು ಹೀಗೆ ಕದ್ದಿದ್ದಾರೆ ಅಂತ ಹೇಳಿದರೆ ಅವರಿಗೆ ಪಾಪ ಅವರಿಗೆ ಶಾಕ್ ಆಗ್ತದೆ. ಅವರಿಗೆ ಶಾಕ್ ಆಗಲಿಕ್ಕೆ ಸಾಂಸಾರಿಕವಾಗಿಯೇ ಕಾರಣಗಳು ಬೇಕಾದಷ್ಟು ಇರ್ತವೆ. ಅದರ ಒಟ್ಟಿಗೆ ಇದೊಂದನ್ನು ಸೇರಿಸಿ ಹೀಗೆಲ್ಲ ಮಾಡಬೇಡಿ ಅಂತ ಇದೆ, ಮಾತಿದೆ, ಬುದ್ಧಿವಾದ ಇದೆ. ಅದು ನ ಬುದ್ಧಿಭೇದ ಜನಯೇತ್ ಅಂತ. ವಾದಿರಾಜರ ಬಗ್ಗೆಯೂ ಹೀಗೆ ಇದೆ. ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಬರ್ತದೆ ಏನಂದರೆ, ದಕ್ಷಿಣೇಶ್ವರಕ್ಕೆ ಒಬ್ಬ ಶಾಸಕ ಬಂದ. ಅವನು ಒಂದು ಮೂರ್ತಿಯನ್ನು ತಗೊಂಡು ಬಂದಿದ್ದ. ಅದು ರಾಮನ ಮೂರ್ತಿ, ರಾಮನಲ್ಲ ಅಂತ ತಗೊಂಡು ಬಂದಿದ್ದ. 4 ದಿನ ಆಯಿತು. ಅವನು ಒಳ್ಳೆಯ ಸಾಧಕ. ಅವನು ಒಂದು ದಿನ ಅವನು ಭಾಳ ಗಾಬರಿ ಆಗ್ತಾನೆ. ನನ್ನ ಮೂರ್ತಿಯನ್ನು ರಾಮಕೃಷ್ಣರು ಕದ್ದರು. ಹೀಗೆ ಸಹ ಉಂಟಂದರೆ ಅವರ ಕಥೆಯಲ್ಲಿ ಉಂಟಲ್ಲ, ನಾವೆಂತ ಮಾಡೋದು? ಈ ಸಾಹಿತ್ಯದಲ್ಲಿ ಎಲ್ಲವೂ ಉಂಟಲ್ಲ, ಎಂತ ಮಾಡೋದು? ಅವನು ಹೇಳಿದ್ರು, ನನ್ನ ಮೂರ್ತಿ ಅದು ನಾನು ಇಷ್ಟು ಕಾಲ ಮಾಡಿದೆ, ಅದು ಹೇಗೆ ನಿನಗೆ ಗೊತ್ತು? ಆ ಮೂರ್ತಿ ನಿನ್ನ ಹತ್ರವೇ ಉಂಟು. ನನ್ನ ಹತ್ರ ಉಂಟು, ಹೌದು. ಅವನು ನಿಜವಾಗಿ ನನ್ನ ಒಟ್ಟಿಗೆ ಇಲ್ಲ, ಅವನ ಮನಸ್ಸೆಲ್ಲ ಇರುವುದು ರಾಮಕೃಷ್ಣರಲ್ಲಿ ಅಂತ. ಇದಕ್ಕೇನು ಹೇಳ್ತೀರಿ? ನಾನು ಪೂಜೆ ಮಾಡ್ತಾ ಇರತಕ್ಕ ದೇವರು ಯಾರಿಗೆ ಸ್ಪಂದಿಸ್ತಾ ಇದ್ದಾನೆ ಅಂತ ನನಗಲ್ಲದೆ ಮತ್ತಾರಿಗೆ ಗೊತ್ತಾಗೋದು? ಅವನು ನನ್ನ ಮೂರ್ತಿಯಲ್ಲಿರುವ ದೇವರು, ಅವನ ಮನಸ್ಸು ರಾಮಕೃಷ್ಣರ ಕಡೆಗೆ ಒಲಿತಾ ಇದೆ. ನನ್ನ ಗತಿ ಏನು? ನಾನು ಇಲ್ಲಿಂದ ಹೋಗ್ತೇನೆ ಅಂತ. ಚೌರ್ಯ ಅಲ್ವ ಇದು? ಚೌರ್ಯಾತ್ ಮಾತ್ರ ನಿಬದ್ಧ ಚಾರು ಚರಣ. ಚೋರತನ ಅಂತ ಹೇಳುವುದಕ್ಕೆ ಆಧ್ಯಾತ್ಮಿಕವಾದ ಅರ್ಥವೇ ಬೇರೆ ಇದೆ. ಹೀಗೆ ಹೇಳುವುದು ಕಷ್ಟ. ಯಾಕೆಂದರೆ ಈಗ ಅಧ್ಯಾತ್ಮದಲ್ಲಿ ಹೇಳುವುದು ಬೇಡ, ಹೀಗೆಲ್ಲ ಇದೆ. ಆದ್ದರಿಂದ ಪರಸ್ಪರ ವಿರುದ್ಧವಾಗಿರತಕ್ಕ ಸಂಗತಿಗಳು ಏಕತ್ರ ಸಮ್ಮಿಲಿತವಾದ ಒಂದು ವಿಷಯ ಬೇಂದ್ರೆಯವರಿಗೆ ವಿಠ್ಠಲನಲ್ಲಿ ಕಂಡು, ಜ್ಞಾನೇಶ್ವರಿಯಲ್ಲಿ ಅದರ ವಿಶೇಷವಾಗಿರತಕ್ಕ ಜ್ಞಾನೇಶ್ವರಿಯ ಭಕ್ತ, ವಿಠ್ಠಲನ ಭಕ್ತಿಗಿಂತ ಹೆಚ್ಚಾಗಿ. ಒಂದು ಕಡೆ ಇದರಲ್ಲಿ ವಿಠ್ಠಲನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ಕಾವ್ಯದಲ್ಲಿ ವಿಠ್ಠಲನನ್ನು ತೆಗೆದುಕೊಂಡು ಬರಬೇಕಾಗಿದ್ದರೆ ಬಲಿಷ್ಠವಾದ ಪ್ರತಿಭಾ ಬೇಕು ಅಂತ. ಭಾಳ ಚೆನ್ನಾಗಿದೆ ಆ ಮಾತು. ವಿಠ್ಠಲನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ, ಕಾವ್ಯದಲ್ಲಿ ವಿಠ್ಠಲನನ್ನು ತೋರಿಸಬೇಕಾಗಿದ್ದರೆ ಬಹಳ ಬಲಿಷ್ಠವಾದ ಪ್ರತಿಭಾ ಬೇಕು. ಎಲ್ಲಿಯೂ ತಪ್ಪರ್ಥ ಆಗಲಿಕ್ಕೆ ಕೂಡುದು. ನಿಜವಾದ ಅರ್ಥ ಆಗಲೇಬೇಕು, ಸಂವಹನ ಆಗಲೇಬೇಕು. ಅದು ಬೇರೆ ಬೇರೆ ಅರ್ಥಗಳಿಗೆ ಕೊಂಡೊಯ್ಯದಂತೆ ಬಹಳ ವಿಚಿತ್ರವಾಗಿರತಕ್ಕ ಒಂದು ಪ್ರತಿಭೆ ಬೇಕು. ಬೇಂದ್ರೆಯವರ ಜೀವನದಲ್ಲಿ ಅವರ ಕಾವ್ಯ ಈ ಇಬ್ಬಗೆಯನ್ನು, ಪರಸ್ಪರ ವಿರೋಧವನ್ನು ಕಾವ್ಯದಲ್ಲಿ ಕಂಡರಿಸುವ ಪ್ರಕ್ರಿಯೆಯಾಗಿದೆ. ಅದಕ್ಕೆ ಪೂರಕವಾಗಿ ಅವರಿಗೆ ಎಲ್ಲವೂ ಬೇಕು. ಜ್ಞಾನೇಶ್ವರಿಯೂ ಬೇಕು, ಕುಮಾರವ್ಯಾಸನೂ ಬೇಕು, ಅನೇಕಾಂತವಾದವೂ ಬೇಕು. ಜೈನರದ್ದು ಅದು ಬಹಳ ಅದ್ಭುತವಾಗಿದೆ. 7 ರೀತಿಯಲ್ಲಿ ಮಾತಾಡುವುದಕ್ಕೆ ಸಾಧ್ಯ, 7 ರೀತಿಯಲ್ಲಿ ಸತ್ಯವನ್ನು ಗ್ರಹಿಸುವುದಕ್ಕೆ ಸಾಧ್ಯ. ಉಂಟು ಅಂತ ಹೇಳ್ತಾನೆ ಒಬ್ಬ, ಅಸ್ತಿ ಅಂತ, ಇದೆ ಅಂತ ಹೇಳ್ತಾನೆ, ಇಲ್ಲ ಅಂತ ಹೇಳ್ತಾನೆ. ಮತ್ತೊಬ್ಬ ಬರ್ತಾನೆ, ಇದೆ ಮತ್ತು ಇಲ್ಲ ಎನ್ನುವುದು ಎರಡೂ ಇದೆ ಅಂತ ಹೇಳ್ತಾನೆ. 4ನೆಯವ ಬರ್ತಾನೆ, ಇದೆ ಮತ್ತು ಇಲ್ಲ ಅಂತ ಹೇಳುವುದು ಎರಡೂ ಇಲ್ಲ ಅಂತ ಹೇಳ್ತಾನೆ. 5ನೆಯವ ಬರ್ತಾನೆ, 6ನೆಯವ ಬರ್ತಾನೆ, 7ನೆಯವ ಬರ್ತಾನೆ. 7 ರೀತಿಗಳಲ್ಲಿ ಇದೆ ಮತ್ತು ಇಲ್ಲ ಎನ್ನುವುದರ ಒಂದು ಅಂತರ ವ್ಯಾಪಾರವನ್ನು ತೋರಿಸತಕ್ಕ, ಇದು ಕಾವ್ಯಕ್ಕೆ ಹೇಗೆ, ಇದು ಅಧ್ಯಾತ್ಮಕ್ಕೆ ಹೇಗೆ, ಕಾವ್ಯಕ್ಕೂ ಹಾಗೆ. ಇದು ಎರಡರ ಮಧ್ಯದ ಒಂದು ಕರ್ಷಣ, ಆಧ್ಯಾತ್ಮಿಕವಾದ ಸಂಗತಿ, ನಾಮರೂಪಗಳ ಮಧ್ಯೆ ಇರತಕ್ಕ ಸಂಗತಿ, ಮತ್ತು ಅದು ಕಾವ್ಯಕ್ಕೆ ನಮಗೆ ಒದಗಿ ಬಂದು ಹೊಸ ರೀತಿಯಲ್ಲಿ ಒಂದು ಕನ್ನಡವನ್ನು ಕಟ್ಟುವುದಕ್ಕೆ ಸಾಧ್ಯವಾಗಿರತಕ್ಕ ಸಂಗತಿ. ಇದಕ್ಕೆ ಎಲ್ಲದಕ್ಕೂ ಬೇಂದ್ರೆಯವರಿಗೆ ಅಧ್ಯಾತ್ಮ ಬೇಕು. ಅದರ
ಪ್ರತಿಫಲವಾಗಿ ಅಥವಾ ಪ್ರತಿಫಲನವಾಗಿ ಈ ಪುಸ್ತಕ ಇದೆ. ಇದಕ್ಕೆ ನಾನು ಏನೋ ಮಾತಾಡಿದೆ, ಈ ಪುಸ್ತಕದ ಬಗ್ಗೆ ಹೆಚ್ಚಿಗೆ ಹೇಳಲಿಲ್ಲ, ಇನ್ನೂ ಇಬ್ಬರಿದ್ದಾರೆ ಹೇಳಲಿಕ್ಕೆ. ಅದು ಏನು ಅಂದರೆ, ಧಾರವಾಡ ಕನ್ನಡದಲ್ಲಿ ಇದು ಬರೆಯಲ್ಪಟ್ಟಿದೆ. ಬೇಂದ್ರೆಯವರಿಗೆ ಇಷ್ಟವಾದ ಕನ್ನಡ ಧಾರವಾಡ ಕನ್ನಡದಲ್ಲೇ ಇದೆ. ಸಾಮಾನ್ಯವಾಗಿ ಮರಾಠಿಯಿಂದಲೂ ಮತ್ತೊಂದು ಭಾಷೆಯಿಂದಲೂ ಕನ್ನಡ ಅನುವಾದ ಯಾರು ಮಾಡ್ತಾರೆ ಅವರು ನಾವು ನೀವು ಬಳಸತಕ್ಕ ಪ್ರಾದೇಶಿಕವಲ್ಲದ ಸಾರ್ವತ್ರಿಕವಾದ ಕನ್ನಡವನ್ನು ಬಳಸ್ತಾರೆ. ಆದರೆ ಆನಂದ ಜಂಜರವಾಡರು ಧಾರವಾಡ ಕನ್ನಡದಲ್ಲೇ ಇದರ ಓದ್ತಾ ನನಗೂ ಸ್ವಲ್ಪ ಧಾರವಾಡ ಕನ್ನಡ ಬಂತು. ನಾನು ನಿಮ್ಮ ಭಾಗ್ಯ ಹೆಚ್ಚಾದ್ದರಿಂದ ಅದರಲ್ಲಿ ಮಾತಾಡಲಿಲ್ಲ. ಮತ್ತೆ ಒಂದಂದರೆ ಬೇಂದ್ರೆಯವರೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಹೇಗೆ ಮಾತಾಡ್ತಾ ಇದ್ದರು ಅದು ಇದರಲ್ಲಿ ಗೊತ್ತಾಗ್ತದೆ. ಟಿಪ್ಪಣಿಗಳಿದ್ದಾವೆ. ಬೇಂದ್ರೆಯವರು ಸಾಕೂತವಾಗಿ ಹೇಳಿದ್ದು, ಸಾಂಕೇತಿಕವಾಗಿ ಹೇಳಿದ್ದು, ಯಾವುದೋ ಒಂದು ವಿಷಯ ಹೇಳಿ ಅದರಲ್ಲಿ ಆ ಬಗ್ಗೆ ಎಲ್ಲ ಸ್ವಲ್ಪ ದೀರ್ಘವಾಗಿರತಕ್ಕ ಮೆಂಟಿದೆ, ಇದರಲ್ಲಿ ಟಿಪ್ಪಣಿಗಳಿದ್ದಾವೆ. ಆದರೆ ಮರಾಠಿ ಪದ್ಯಗಳಿದ್ದಾವೆ. ಮರಾಠಿ ಪದ್ಯಗಳು ಹಾಗೆಯೇ ಇವೆ. ಅದು ಕನ್ನಡ ಮರಾಠಿ ಬಾರದ ಕನ್ನಡ ಓದುಗರಿಗೆ ಕಷ್ಟ ಆಗ್ಬೋದು. ಅದರ ಕನ್ನಡ ಅನುವಾದ ಬೇಕಿತ್ತು. ಇದರ ಆ ಪದ್ಯಗಳ ಕನ್ನಡ ಅನುವಾದ ಇರ್ತಾ ಇದ್ದರೆ ಮತ್ತು ಶ್ಲೋಕಗಳು ಬಹಳ ತಪ್ಪಾಗಿದೆ. ಅದನ್ನೆಲ್ಲ ಸರಿಪಡಿಸಿ ನಾನು ಅದನ್ನು ನೋಡಿಲ್ಲ, ತಪ್ಪಾಗಿದೆ ಕೆಲವು. ಅಂದರೆ ಇಂಥದ್ದೆಲ್ಲ ಇದೆ. ಆದರೆ ಬಹಳ ಮುಖ್ಯವಾದ ಮಾತು ಅಂದರೆ ಆನಂದ ಜಂಜರವಾಡರು ಭಕ್ತ. ಅವರ ದೇವರುಗಳಲ್ಲಿ ಮಾಧ್ವರ ವಿಷ್ಣುವೂ ಇದ್ದಾನೆ, ಬೇಂದ್ರೆಯವರು ಇದ್ದಾರೆ, ವಿಠ್ಠಲನೂ ಇದ್ದಾನೆ, ಮರಾಠಿಯೂ ಇದೆ, ಕನ್ನಡವೂ ಇದೆ. ಅಂದರೆ ಒಂದು ಭಕ್ತಿಯ ಭಾವದಿಂದ ಅದನ್ನು ಕೇವಲ ವಿಶ್ಲೇಷಣಾತ್ಮಕ ಆಮೇಲೆ ವೈಚಾರಿಕ ಮಟ್ಟದಿಂದ ಅಲ್ಲ, ಅದರ ನಿಲುವಿನಿಂದ ಅಲ್ಲ, ಒಂದು ಹೃದ್ಗತವಾಗಿರತಕ್ಕ ಒಂದು ಅಂತರಂಗದ ಮೂಲಕ, ಒಂದು ಭಾವನೆಯ ಮೂಲಕ, ಭಕ್ತಿಯ ಮೂಲಕ ಇದರಲ್ಲಿ ಆನಂದ ಜಂಜರವಾಡರ ಭಕ್ತಿಯ ಒಂದು ದರ್ಶನ ಆಗ್ತದೆ ಎಲ್ಲದರ ಒಟ್ಟಿಗೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದರಲ್ಲಿ ಎಷ್ಟು ಕಷ್ಟ ಗೊತ್ತುಂಟ. ದಕ್ಷಿಣ ಕನ್ನಡದಲ್ಲಿ ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ಇದ್ದ ಒಂದು ಪದ್ಧತಿ ಇತ್ತು. ಅದು ಯಾವುದು ಅಂದರೆ ಭಾಗವತ ಸಂಪ್ರದಾಯ ಅಂತ. ಭಾಗವತ ಸಂಪ್ರದಾಯ ಅಂತ ಹೇಳಿದರೆ ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ಅಂತ, ಇಬ್ಬರು ಬೇರೆ ಬೇರೆ ಅಲ್ಲ ಅಂತ. ಇಬ್ಬರನ್ನು ಕೂಡ ಒಂದೇ ಪೀಠದಲ್ಲಿ ಕೂರಿಸಿ ಇಬ್ಬರನ್ನು ಅರ್ಚಿಸುವುದು, ಅದಕ್ಕೆ ಭಾಗವತ ಸಂಪ್ರದಾಯ ಅಂತ ಅದಕ್ಕೆ ಹೆಸರು. ಮಧ್ವಾಚಾರ್ಯರು ಬಂದು ಅವರ ಪ್ರಮೇಯಗಳ ಪ್ರಚಾರ, ಪ್ರಭಾವ ಮತ್ತು ಅದರ ಗಟ್ಟಿತನದಿಂದಾಗಿ ಈ ಭಾಗವತ ಸಂಪ್ರದಾಯ ಹಿಂದೆ ಬಿತ್ತು. ಆದರೆ ಮಧ್ವ ವಿಜಯಕಾರರಾದ ನಾರಾಯಣ ಪಂಡಿತಾಚಾರ್ಯರು ಏನು ತನ್ನ ತಂದೆಯಾದ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯ ಅವರು ಅದ್ವೈತಿಗಳಾಗಿದ್ದು, ಮಧ್ವಾಚಾರ್ಯರಲ್ಲಿ ಬಹಳ ದಿವಸಗಳ ಕಾಲ ವಾದ ಮಾಡಿ ವಾದದಲ್ಲಿ ಪರಾಜಿತರಾಗಿ ಅವರು ತನ್ನ ಸಂಪ್ರದಾಯವನ್ನು ಬಿಟ್ಟು ಅದ್ವೈತ ಸಂಪ್ರದಾಯವನ್ನು ಬಿಟ್ಟು ದ್ವೈತ ಸಂಪ್ರದಾಯವಾದಿಗಳಾದರು ಅಂತ ಅದನ್ನು ಬರೀತಾರೆ. ಅವರು ಹುಟ್ಟುವುದಕ್ಕೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಹುಟ್ಟುವುದಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಅದು ಅವರ ತಾಯಿ, ತ್ರಿವಿಕ್ರಮ ಪಂಡಿತಾಚಾರ್ಯ ತಾಯಿ ಅಂದರೆ ನಾರಾಯಣ ಪಂಡಿತಾಚಾರ್ಯರ ಅಜ್ಜಿ. ತ್ರಿವಿಕ್ರಮ ಪಂಡಿತಾಚಾರ್ಯರ ತಾಯಿ ಮತ್ತು ತಂದೆ ಭಾಗವತ ಸಂಪ್ರದಾಯ ಪ್ರಕಾರ ವಿಷ್ಣುವನ್ನು ಶಿವನನ್ನು ಇಬ್ಬರನ್ನೂ ಕೂಡ ಪೂಜಿಸಿ ಹರಕೆ ಹೇಳಿಕೊಂಡದ್ದರಿಂದ ಇವರು ಹುಟ್ಟಿದ್ದು ಅಂತ. ಪರಮೇಶ್ವರಯೋ ಪ್ರಸಾದ ಯೋಗ ಅಂತ ಬಹಳ ಸ್ಪಷ್ಟವಾಗಿ ಇದೆ.
ನೀವು ಹೊಂದಿಸಿ ನೋಡಿದರೆ ನಾವು ಬಿಟ್ಟೆವು ಅಂತ ಹೇಳಿದರೆ ಬಿಡಲಿಕ್ಕಾಗೋದಿಲ್ಲ, ಭಾಳ ಸುಲಭವಾಗಿ ಬಿಡಲಿಕ್ಕಾಗೋದಿಲ್ಲ. ಯಾವುದನ್ನು ನಾವು ಹಿಡಿದೆವು ಅಂತ ಹೇಳ್ತೇವೆ ಅದು ಭಾಳ ಸುಲಭವಾಗಿ ನಮಗೆ ಅದು ಹಿಡಿಯುವುದಿಲ್ಲ. ಒಂದರಲ್ಲಿ ಇನ್ನೊಂದು ಅಡಗಿದೆ, ಒಳಗಿದೆ, ಅದು ಗೊತ್ತಾಗುವುದಿಲ್ಲ, ಗುಪ್ತಗಾಮಿನಿಯಾಗಿರ್ತದೆ ಈ ಈ ಈ ಸಂಪ್ರದಾಯಗಳು. ಹಾಗಾಗಿ ಭಕ್ತಿ ಎನ್ನುವುದು ಒಂದು ಏನು ಮುಖ್ಯವಾಗಿ ಇರತಕ್ಕದ್ದು ಏನಂದರೆ ಅದು ಎಲ್ಲವನ್ನು ಪರಸ್ಪರ ವಿರೋಧ ಇದ್ದದ್ದನ್ನು ಹಾಗೆ ಇಲ್ಲ ಅಂತ ಕಾಣಿಸತಕ್ಕ ಒಂದು ದರ್ಶನ ಅದು. ಇದು ವಿಜ್ಞಾನಕ್ಕೂ ಅಷ್ಟೇ, ಇದು ಕಾವ್ಯಕ್ಕೂ ಅಂದರೆ ಸಾಹಿತ್ಯಕ್ಕೂ ಅಷ್ಟೇ, ಇದು ಅಧ್ಯಾತ್ಮಕ್ಕೂ ಅಷ್ಟೇ. ಯಾಕಂದರೆ ಬಹಳ ದೊಡ್ಡ ವಿಜ್ಞಾನಿ ಆಗಿದ್ದ ಸ್ಟೀಫನ್ ಹಾಕಿಂಗ್ ಅವರ ಹತ್ರ ಒಬ್ಬರು ಕೇಳಿದ್ರಂತೆ, ನೀವು ಒಂದು ವೇಳೆ ವಿಜ್ಞಾನಿ ಆಗಿರದಿದ್ದರೆ ಏನಾಗ್ತಿದ್ರಿ ಅಂತ, ಏನಾಗಬೇಕೆಂದು ಬಯಸ್ತಿದ್ರಿ ಅಂತ, ಕವಿ ಅಂತ ಹೇಳಿ.